ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಹೊರಬಿದ್ದಿದೆ. ಈಗ ಸುಮಾರು ದಿನಗಳಿಂದ ಚಾಲ್ತಿಯಲ್ಲಿರ್ತಕ್ಕಂಥ ವಿಷಯ ಏನಂದರೆ 15,000 ಶಿಕ್ಷಕರ ನೇಮಕಾತಿ ಆರಂಭ ಆಗ್ತಾ ಇದೆ. ಆ ನೇಮಕಾತಿ ಪ್ರಸ್ತಾವನೆ ಈಗಾಗಲೇ ಹೊರಬಿದ್ದಿದೆ ಅಂತ ಸುದ್ದಿ ಬರ್ತಾ ಇದೆ. ಸದ್ಯದಲ್ಲೇ 15,000 ಶಿಕ್ಷಕರ ನೋಟಿಫಿಕೇಶನ್ ಹೊರಬರೋ ಚಾನ್ಸಸ್ ಇದೆ. ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ HSTR ಮತ್ತು GPSTR ಪರೀಕ್ಷೆಗಳಲ್ಲಿ ನೀವು ಸಕ್ಸಸ್ ಆಗಬೇಕು. ಈವನ್ PSTR ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂಥ ಮ್ಯಾಥ್ಸ್ ಕ್ಲಾಸಸ್ನ ಹಾಗೆ ಸೋಷಿಯಲ್ ಸೈನ್ಸ್ ಕ್ಲಾಸಸ್ನ ತಪ್ಪದೆ ನೀವು ನೋಡ್ತಾ ಬಂದರೆ ಮಾತ್ರ ನಿಮಗೆ 100% ಎಕ್ಸಾಮಿಗೆ ಕಂಟೆಂಟ್ ಓರಿಯೆಂಟೆಡ್ ಕ್ಲಾಸಸ್ನ ಮಾಡ್ತಾ ಇದ್ವಿ. ದಯವಿಟ್ಟು ಮಿಸ್ ಮಾಡ್ದೇ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಕಳೆದ ಬೀಟ್ ಫಾರೆಸ್ಟರ್ ಗಸ್ತು ಅರಣ್ಯ ಪಾಲಕರ ನೇಮಕಾತಿಯಲ್ಲಿ ನಮ್ಮ ಅಕಾಡೆಮಿಯ ಅಭ್ಯರ್ಥಿಗಳೇ 50% ಸೆಲೆಕ್ಟ್ ಆಗಿದ್ದಾರೆ. ಥ್ರೂಔಟ್ ಕರ್ನಾಟಕದಿಂದ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿರೋ 50% ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಇದೇ ರೀತಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಏನಾದ್ರು ಆಯಿತು ಅಂದರೆ ನಮ್ಮ ಅಕಾಡೆಮಿಯಲ್ಲೇ 50% ಓವರಾಲ್ ನಂಬರಲ್ಲಿ ಅಬೋವ್ 50% ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗೋ ಸಾಧ್ಯತೆ ಅಂತೂ ಖಂಡಿತ ಇದೆ. ಯಾಕೆ ಆ ಗ್ಯಾರಂಟಿ ಹೇಳ್ತೀವಿ ಅಂದರೆ, ಆ ರೀತಿ ಕ್ಲಾಸ್ಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ ಸ್ಟೂಡೆಂಟ್ಸ್ಗೆ. ಆನ್ಲೈನಲ್ಲಿ ಆ ಥರ ಕ್ವಾಲಿಟಿ ಕಂಟೆಂಟ್ ಇರ್ತಕ್ಕಂಥ ಕ್ಲಾಸಸ್ನ ಕೊಟ್ಟಿದ್ವಿ. ಸುಮಾರು ಕಡೆ ಸಾಕಷ್ಟು ಕರ್ನಾಟಕದಲ್ಲಿ ನಾನು ಯಾವುದೇ ಕೋಚಿಂಗ್ ಸೆಂಟರ್ ಹೆಸರುಗಳಲ್ಲ, ಬೇರೆ ಬೇರೆ ಕೋಚಿಂಗ್ ಸೆಂಟ್ರು ನಮ್ಮ ಆ್ಯಪನ್ನು ತಗೊಂಬಿಟ್ಟು ಅದರಲ್ಲಿರೋ ಡಾಟಾಸ್ನೇ ಯೂಸ್ ಮಾಡ್ಕೊಂಡು ಕ್ಲಾಸಸ್ನ ಮಾಡಿಕೊಡ್ತಾರೆ. ಅದೊಂದು ಬೇಜಾರಾಗಿರ್ತಕ್ಕಂಥ ಸಂಗತಿ. ಆದರೆ ಅದಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೊಳಲ್ಲ. ಈ HSTR ಮತ್ತು GPSTR ಪರೀಕ್ಷೆಗಳಲ್ಲಿ PSTR ಪರೀಕ್ಷೆಗಳಲ್ಲಿ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದರ ಕ್ಯಾಂಡಿಡೇಟ್ಸೇ ಅತಿ ಹೆಚ್ಚು ಸೆಲೆಕ್ಟ್ ಆಗೋ ಥರ ಮತ್ತೆ ನಿಮಗೆ ಹೆಚ್ಚಿನದಾಗಿ ಕ್ಲಾಸ್ ಮಾಡಿಕೊಡ್ತೀವಿ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ HSTR ಕ್ಲಾಸಸ್ ಫುಲ್ ಕೋರ್ಸ್ ಸಿಗುತ್ತೆ. ಜಸ್ಟ್ ಸೆಕೆಂಡ್ ಪೇಪರು ಸಿಗುತ್ತೆ. ಹಾಗೆ PSTR ಫುಲ್ ಪ್ಯಾಕೇಜು ಸಿಗುತ್ತೆ. ಓನ್ಲಿ ಮ್ಯಾಥ್ಸ್ ಕೂಡ ಸಿಗುತ್ತೆ. GPSTRನ ಫುಲ್ ಕೋರ್ಸ್ ಸಿಗುತ್ತೆ. ಓನ್ಲಿ ಸೆಕೆಂಡ್ ಪೇಪರ್ ಮ್ಯಾಥಮೆಟಿಕಲ್ ಸೈನ್ಸ್ ಕೂಡ ಅವೈಲೇಬಲ್ ಇದೆ. ಇದರ ಉಪಯೋಗನ ಪಡ್ಕೊಂಡ್ರೆ ನೀವು ಖಂಡಿತ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕು. ಸಕ್ಸಸ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ನಾವು ಹೇಳಿರೋ ಅಲ್ಲಿ ಕಂಟೆಂಟ್ನ ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಓದ್ತಾ ಬಂದರೆ ಮಾತ್ರ, ಅದೊಂದು ಕಂಡೀಷನ್ನು. ಸೊ ಹಾಗೆ ಈ ಕ್ಲಾಸಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು HSTR ಎಕ್ಸಾಮಲ್ಲಿ ಈ ಥರ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ ಅಂತ ಕೆಲವೊಂದು ಇಂಪಾರ್ಟೆಂಟ್ ಈ ಮ್ಯಾಥ್ಸ್ ಪ್ರಶ್ನೆಗಳು ಎರಡೂ ಎಕ್ಸಾಮ್ಸ್ಗೆ ಕಾಮನ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೇನೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ. ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ಏನಿದೆ, ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071 ಅಲ್ಲಿ ಮೊಬೈಲ್ ನಂಬರ್ ಇಲ್ಲ ಅಂದರೆ 9071673831 ಅಂತ ಮೊಬೈಲ್ ನಂಬರ್ಗೆ ಕರೆ ಮಾಡಿ, ಅಥವಾ ಲಾಸ್ಟಿಗೆ 32 ಅಂತ ಚೇಂಜ್ ಆಗಿ ಬರುತ್ತೆ. ಈ ನಂಬರ್ಗೆ ಯಾರು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬರ್ಬೋದು. ಫಸ್ಟ್ ಕ್ವಶನ್ ನೋಡ್ತಾ ಬರೋಣ. ಏನಿದೆ ಮೊದಲನೇ ಪ್ರಶ್ನೆ ಅಂತ, ದ ಶಾಡೋ ಆಫ್ ಎ 100 ಮೀಟರ್ ಲಾಂಗ್ ಟವರ್ ಈಸ್ 100√3. ದೆನ್ ದ ಆಂಗಲ್ ಬಿಟ್ವೀನ್ ದ ಶಾಡೋ ಆ್ಯಂಡ್ ಅಪ್ಪರ್ ಎಂಡ್ ಆಫ್ ದ ಟವರ್ ಈಸ್ ಅಂತ ಇದೆ. 100 ಮೀಟರ್ ಉದ್ದದ ಗೋಪುರದ ನೆರಳು 100√3 ಇದೆ. ಆಗ ನೆರಳು ಮತ್ತು ಗೋಪುರದ ಮೇಲಿನ ತುದಿಯ ನಡುವಿನ ಕೋನ ಅಂತ ಕೇಳಿದರು. ದ ಶಾಡೋ ಆಫ್ ಎ 100 ಮೀಟರ್ ಲಾಂಗ್ ಟವರ್ ಅಂತ ಹೇಳಿದ್ನಲ್ಲ, ಒಂದು ಟವರ್ ಇದೆ ನೋಡ್ರಿ, ಒಂದು ಟವರ್ ಇದು. ಸೊ ಇದರ ಉದ್ದ ಎಷ್ಟಿದೆ ಅಂದರೆ 100 ಮೀಟ್ರ್ ಎತ್ತರ ಇದೆ ಅಂತ. ಸೊ ಇದು ಟವರು, ಇದು ಎಷ್ಟಿದೆ ಅಂದರೆ 100 ಮೀಟರ್ ಹೈಟ್ ಇದೆ. ಈ ಟವರ್ನ ಶಾಡೋ ಏನಿದೆಯಲ್ಲ, ನೆರಳು ಏನಿದೆಯಲ್ಲ, ಇದು ಎಷ್ಟಿರುತ್ತೆ ಶಾಡೋ ಅಂದ್ರೆ 100√3 ಮೀಟರ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಆ 100 ಮೀಟ್ರ್ ಎತ್ತರ ಇರೋ ಶಾಡೋನ ಗೋಪುರದ ಶಾಡೋ 100√3 ಇದೆ ಅಂತ. ಇದು ಶಾಡೋ, ಇದು ಕೆಳಗಿರೋದು ಶಾಡೋ ಇದು. ಸೊ ಇದು ಗೋಪುರ, ಇದು ಟವರ್ ಅಂತ ಕರಿತೀವಿ, ಇದು ಟವರ್. ಈ 100 ಮೀಟ್ರ್ ಎತ್ತರ ಇರೋ ಟವರ್ನ ಶಾಡೋ 100√3 ಬಂದಿದೆ ಅಂದರೆ, ಈ ಗೋಪುರದ ತುದಿ ಅಪ್ಪರ್ ಎಂಡ್ ಆಫ್ ದ ಟವರ್ ಅಂದರೆ ಇದು. ಆ್ಯಂಡ್ ನೋಡ್ರಿ, ದ ಆ್ಯಂಗಲ್ ಬಿಟ್ವೀನ್ ದ ಶಾಡೋ ಆ್ಯಂಡ್ ಅಪ್ಪರ್ ಎಂಡ್ ಆಫ್ ದ ಟವರ್ ಅಂದರೆ ಈ ನೆರಳು ಮತ್ತು ಗೋಪುರದ ತುದಿಗಳಿರ್ತಕ್ಕಂಥ ಆ್ಯಂಗಲ್, ಇಲ್ಲಿ ಕೋನ ತೀಟ ಇದೆಯಲ್ಲ, ಇದು ಎಷ್ಟು ಡಿಗ್ರಿ ಬರುತ್ತೆ ಅಂತ ಕೇಳಿದರು.
100 ಮೀಟ್ರ್ ಹೈಟ್ ಇರೋ ಟವರ್ನ ಶಾಡೋ 100√3 ಇದೆ ಅಂದರೆ ಈ ಟವರ್ನ ತುದಿ ಅಪ್ಪರ್ ಎಂಡ್ ಮತ್ತು ಈ ಶಾರ್ಡ್ ಆಗಿರ್ತಕ್ಕಂಥ ಆ್ಯಂಗಲ್ ಎಷ್ಟು ಬರುತ್ತೆ, ಆ್ಯಂಗಲ್ ಬಿಟ್ವೀನ್ ದ ಟವರ್ ಆ್ಯಂಡ್ ಆಂಗಲ್ ಬಿಟ್ವೀನ್ ದ ಅಪ್ಪರ್ ಎಂಡ್ ಆಫ್ ದ ಟವರ್ ಆ್ಯಂಡ್ ಶಾಡೋ ಅಂತ ಕೇಳಿದ್ದಾನೆ. ಆ ನೆರಳು ಮತ್ತು ಕಂಬದ ತುದಿಗಿರ್ತಕ್ಕಂಥ ಗೋಪುರದ ತುದಿಗಿರ್ತಕ್ಕಂಥ ಕೋನ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕೇಳಿದ್ದಾನೆ. ಇದನ್ನು ಆನ್ಸರ್ ಮಾಡ್ಬೇಕಂದ್ರೆ ಒಂದು ಸಿಂಪಲ್ ಮೆಥಡ್ ನೋಡ್ರಿ. ನಾವು ಟ್ರಿಗ್ನಾಮೆಟ್ರಿ ಓದಿರ್ಬೇಕು, ತ್ರಿಕೋನಮಿತಿ ಬಗ್ಗೆ ಒಂದು ಬೇಸಿಕ್ ಐಡಿಯಾಸ್ ಅಂತ ಗೊತ್ತಿರ್ಬೇಕು. ಆ ಬೇಸಿಕ್ ಐಡಿಯಾಸ್ನ ನಾವು ಆ್ಯಪಲ್ಲಿ ಪ್ರಾಪರ್ ವೇನಲ್ಲಿ ಹೇಳ್ಕೊಟ್ಟಿರ್ತೀವಿ. ಅವನ್ನ ಫಾಲೋ ಮಾಡ್ತಾ ಬಂದರೆ ಈ ಥರ ಕ್ವಶನ್ ಆನ್ಸರ್ ಮಾಡೋದೇನು ಕಷ್ಟನೇ ಇಲ್ಲ. ಸೊ ಇಲ್ಲಿ ನೋಡ್ರಿ, ಇದು ಆ್ಯಂಗಲ್ ತೀಟಾ ಇದೆ. ಈ ಶಾಡೋ ಮತ್ತು ಈ ಒಂದು ಗೋಪುರ ನಡುವೆ ಇಲ್ಲಿ 90 ಡಿಗ್ರಿ ಆ್ಯಂಗಲ್ ಇರುತ್ತೆ, 90 ಡಿಗ್ರಿ ಕೋನ ಇರುತ್ತೆ. ಸೊ 90 ಡಿಗ್ರಿಗೆ ಆಪೋಸಿಟ್ ಇರ್ತಕ್ಕಂಥ ಸೈಡನ್ನು ನಾವು ಏನಂತ ಕರಿತೀವಿ ಅಂದರೆ ಹೈಪಾಟ್ನೀಸ್ ಸೈಡ್, ವಿಕರ್ಣ ಬಾಹು ಅಂತ ಕರಿತೀವಿ. ಆ್ಯಂಗಲ್ ತೀಟಾ ಇದೆಯಲ್ಲ, ತೀಟಕ್ಕೆ ಆಪೋಸಿಟ್ ಆಗಿರೋ ಈ ಟವರ್ನ ಏನಂತ ಕರಿತೀವಿ ಅಂದರೆ ನಾವು ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಇದು ಹೈಪಾಟ್ನೀಸ್ ಸೈಡ್, ಇದು ಅಪೋಸಿಟ್ ಸೈಡ್ ಆದರೆ ಈ ಶಾಡೋ ಉಳಿದಿರುತ್ತಲ್ಲ ಇದನ್ನು ಅಡ್ಜಸೆಂಟ್ ಸೈಡ್, ಪಾರ್ಶ್ವಬಾಹು ಅಂತ ತಗೋಬೇಕು. ಸೊ ಇವಾಗ ಇಲ್ಲಿ ನೋಡ್ರಿ, ಈ 3 ಬಾಹುಗಳ ನೇಮಿಂಗ್ ಕೊಟ್ಟಾದ್ಮೇಲೆ ನಮಗೆ ಗೊತ್ತಿರೋದು ಯಾವುದು, ಆಪೋಸಿಟ್ ಸೈಡು 100 ಮೀಟ್ರ್ ಇದೆ ಮತ್ತು ಅಡ್ಜಸೆಂಟ್ ಸೈಡು 100√3 ಮೀಟರ್ಸ್ ಇದೆ ಅಂದ್ರೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸು 6 ಇದಾವೆ. ಸೈನು, ಕಾಸು, ಟ್ಯಾನು, ಕಾಟು, ಸೀಕೆಂಟು, ಕೊಸೆಕ್ ಅಂತ ಟೋಟಲ್ ಎಷ್ಟಿದಾವೆ ಹೇಳ್ರಿ, 6 ಇದಾವೆ. ಈ 6ರಲ್ಲಿ ಈ ಮತ್ತೆ ಆಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡ್ ಹೊಂದಿರತಕ್ಕಂಥ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಯಾವುದು, ಆಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡ್ ಇರ್ತಕ್ಕಂಥ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಯಾವುದು ಅಂದರೆ ಟ್ಯಾನು ಮತ್ತು ಕಾಟ್ ಮಾತ್ರ. ಟ್ಯಾನು ಮತ್ತು ಕಾಟ್ ಮಾತ್ರ. ನೀವು ಇದಕ್ಕೆ ಟ್ಯಾನ್ ಆದರೂ ಯೂಸ್ ಮಾಡ್ಕೋಬೋದು, ಕಾಟ್ ಆದರೂ ಯೂಸ್ ಮಾಡ್ಕೋಬೋದು, ಆನ್ಸರ್ ಅಂತ ಸಿಗುತ್ತೆ. ನಾನು ಟ್ಯಾನ್ ಬರಿತೀನಿ, ಆ್ಯಂಗಲ್ ತೀಟಾ ಇದೆ ಅಂದರೆ ಟ್ಯಾನ್ ತೀಟಾನ ಯಾವ ರೀತಿ ಬರಿಬೋದು ಅಂದರೆ ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಇದು ಟ್ಯಾನ್ ತೀಟ. ಟ್ಯಾನ್ ತೀಟ ಹಾಗೆ ಇಲ್ಲ, ಅದೇನು ಚೇಂಜಸ್ ಮಾಡಬೇಡ್ರಿ. ಇಲ್ಲ ಆಪೋಸಿಟ್ ಸೈಡ್ ಅಂದರೆ ಎಷ್ಟಿದೆ ಅಂದರೆ ಆಪೋಸಿಟ್ ಸೈಡು 100 ಇದೆ, 100 ಬರೀಬೇಕು. ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಎಷ್ಟಿದೆ ಅಂದರೆ 100√3 ಇದೆ, 100√3 ಬರೀಬೇಕು. ಟ್ಯಾನ್ ತೀಟನ ನಾವು ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಆಪೋಸಿಟ್ ಸೈಡ್ 100 ಇದೆ, ಅಡ್ಜಸೆಂಟ್ ಸೈಡ್ 100√3 ಇದೆಯಲ್ಲ, ಅವೆರಡನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ 100 1 100, ಇದು 100 1 100 ಕ್ಯಾನ್ಸಲ್ ಆಗುತ್ತೆ. ಸೊ ಟ್ಯಾನ್ ತೀಟ ಉಳಿಯೋದು ನಮಗೆ ನ್ಯೂಮರೇಟ್ರಲ್ಲಿ ಮೇಲ್ಗಡೆ 1 ಇದೆ, ಡಿನಾಮಿನೇಟ್ರ್ ಅಂದರೆ ಛೇದದಲ್ಲಿ √3 ಇದೆ, 1/√3 ಬರುತ್ತೆ. ಇವಾಗ ನೋಡ್ರಿ, ಟ್ಯಾನ್ ಫಂಕ್ಷನಲ್ಲಿ ಟ್ಯಾನ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿರ್ಬೇಕು. ಟ್ಯಾನ್ 0 ಡಿಗ್ರಿ ವ್ಯಾಲ್ಯೂ ಎಷ್ಟು ಅಂತ ನೋಡ್ರಿ. ಟ್ಯಾನ್ ಇದರಲ್ಲಿ ಟ್ಯಾನ್ 0 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ, 0 ಆಗುತ್ತೆ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ, 1/√3 ಬರುತ್ತೆ. ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ, √3 ಬರುತ್ತೆ. ಟ್ಯಾನ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ, ಇನ್ಫಿನಿಟಿ ಬರುತ್ತೆ. ನೋಡಿರಿ, ಈ ಟ್ಯಾನ್ ವ್ಯಾಲ್ಯೂಸ್ ಕರೆಕ್ಟಾಗಿ ಗೊತ್ತಿರಬೇಕು. ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಕರೆಕ್ಟಾಗಿ ಗೊತ್ತಿದ್ರೆ ಈ ಕ್ವಶನ್ಗೆ ಆನ್ಸರ್ ಅಂತ ಕಷ್ಟ ಏನೇ ಅಲ್ಲ, ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡ್ರಿ, ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಬರೋದ್ರಿಂದ ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟ್ಯಾನ್ ತೀಟ ಹಾಗೆ ಅಲ್ಲಿ ಈ 1/√3ನ ಟ್ಯಾನಲ್ಲಿ ಎಕ್ಸ್ಪ್ರೆಸ್ ಮಾಡಿದಾರೆ, ಅದು ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಆಗಿರೋದ್ರಿಂದ ಸೊ 1/√3ನ ಟ್ಯಾನ್ 30 ಅಂತ ಬರೀತೀವಿ. ಎರಡು ಸೈಡ್ ಟ್ಯಾನ್ ಕ್ಯಾನ್ಸಲ್ ಆದರೆ ಆ್ಯಂಗಲ್ ತೀಟ 30 ಡಿಗ್ರಿ ಬರುತ್ತೆ. ಸೊ ಆ್ಯಂಗಲ್ ಬಿಟ್ವೀನ್ ಶಾಡೋ ಆ್ಯಂಡ್ ಅಪ್ಪರ್ ಎಂಡ್ ಆಫ್ ದ ಟವರ್ ಅಂದರೆ ಈ ತೀಟ ವ್ಯಾಲ್ಯೂ 30 ಡಿಗ್ರಿ ಇರುತ್ತೆ ಅಂತ ಅರ್ಥ. ಈ 30 ಡಿಗ್ರಿ ಅನ್ನೋದು ನೋಡ್ರಿ ಆಪ್ಷನ್ ಯಾವುದ್ರಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಈ ರೀತಿ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದ ಏರಿಯಾ ಆಫ್ ದ ರಿಂಗ್ ನಿಮಗೆ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್. ಹಾಗೆ ದಯವಿಟ್ಟು ಮಿಸ್ ಮಾಡೋದನ್ನು ಕಮೆಂಟ್ ಮಾಡ್ತಾ ಬನ್ನಿ. The area of the ring between two concentric circles whose circumferences are 88 cm and 132 cm is ಅಂತ ಇದೆ. 88 ಸೆಂಟಿಮೀಟರ್ ಮತ್ತು 132 ಸೆಂಟಿಮೀಟರ್ ಸುತ್ತಳತೆ ಇರುವ ಎರಡು ಏಕಕೇಂದ್ರೀಯ ವೃತ್ತಗಳ ನಡುವಿನ ಉಂಗುರದ ವಿಸ್ತೀರ್ಣ. ಸೊ ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಒಂದು ರಿಂಗ್ ಇದೆ, ಈ ಥರ ಒಂದು ಉಂಗುರ ಇದೆ. ಸೊ ಇಲ್ಲಿ ಒಂದು ಸರ್ಕಲ್ನ ಸುತ್ತಳತೆ 88 ಸೆಂಟಿಮೀಟರ್. ಸುತ್ತಳತೆ ಅಥವಾ ಸರ್ಕಂಫ್ರೆನ್ಸ್ ಅಂತ ಕರಿತೀವಿ, ಪರಿಧಿ ಅಂತ ಕರಿತೀವಿ. ಸುತ್ತಳತೆಗೆ ಇನ್ನೊಂದು ಹೆಸರು ಕನ್ನಡದಲ್ಲಿ ಪರಿಧಿ ಅಂತ ಕರೀತಾರೆ. ಸರ್ಕಂಫ್ರೆನ್ಸ್ ಅಥವಾ ಪೆರಿಮೀಟರ್ ಅಂತ ಕರಿತೀವಿ.
ಸೊ ಎರಡು ಏಕೇಂದ್ರ ವೃತ್ತಗಳ ನಡುವಿನ ಉಂಗುರದ ವಿಸ್ತೀರ್ಣ, ಇವೆರಡೂ ಏಕಕೇಂದ್ರೀಯ ನಡುವೆ ಇರ್ತಕ್ಕಂಥ ಈ ಉಂಗುರದ ಅಂದರೆ ಈ ಎರಡು ವೃತ್ತಗಳ ನಡುವೆ ಜಾಗ ಇದೆಯಲ್ಲ ಇದರ ವಿಸ್ತೀರ್ಣ ಎಷ್ಟು. ಸೊ ಏರಿಯಾ ಆಫ್ ದ, ಇಲ್ಲಿ ಶೇಡೆಡ್ ರೀಸನ್ ಅಥವಾ ಏರಿಯಾ ಆಫ್ ದ ಡಾಟೆಡ್ ರೀಸನ್ ಅಂತ ಕರಿತೀವಲ್ಲ, ಇದರ ವಿಸ್ತೀರ್ಣ ಎಷ್ಟಿದೆ. ಎರಡೂ ವೃತ್ತಗಳ ನಡುವೆ ಏನು ಜಾಗ ಇದೆಯಲ್ಲ, ಸ್ಪೇಸ್ ಜಾಗ, ಅದರ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದೇನೆ. ಇದರಲ್ಲಿ ಒಂದು ವೃತ್ತದ ಒಳಗಿನ ವೃತ್ತದ ಸುತ್ತಳತೆ ಇದು 88 ಸೆಂಟಿಮೀಟರ್ ಇದೆ. ಔಟ್ರ್ ಸರ್ಕಲ್ ಇದೆಯಲ್ಲ ಇದರ ಸುತ್ತಳತೆ ಎಷ್ಟಿದೆ, ಪೆರಿಮೀಟ್ರ್ 132 ಸೆಂಟಿಮೀಟರ್ ಇದೆ. ಅಂದರೆ ಇವೆರಡೂ ವೃತ್ತಗಳ ನಡುವೆ ಬರ್ತಕ್ಕಂಥ ಜಾಗದ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಕೇಳಿದರೆ ಯಾವ ರೀತಿ ಆನ್ಸರ್ ಮಾಡ್ತೀರಿ ಯೋಚನೆ ಮಾಡಿರಿ, ಯಾವ ರೀತಿ ನೀವು ಆನ್ಸರ್ ಮಾಡ್ಬೋದು ಅಂತ. ಸೊ ಯಾವ ರೀತಿ ನಾವು ಆನ್ಸರ್ ಮಾಡೋಣ ಅಂದರೆ ನೋಡ್ರಿ, ಈ ಒಳಗಿನ ವೃತ್ತದ ತ್ರಿಜ್ಯವನ್ನು ಸ್ಮಾಲ್ ಆರ್ ಅಂತ ತಗೊಂಡು, ರೇಡಿಯಸ್ ಆಫ್ ಇನ್ನರ್ ಸರ್ಕಲ್ ಅಂದರೆ ಸ್ಮಾಲ್ ಆರ್ ಬರೀಬೇಕು. ಆಮೇಲೆ ರೇಡಿಯಸ್ ಆಫ್ ಔಟರ್ ಸರ್ಕಲ್ ಅಂದರೆ ಕ್ಯಾಪಿಟಲ್ ಆರ್ ಬರೀತೀನಿ. ಸ್ಮಾಲ್ ಆರ್ ಅನ್ನೋದು ರೇಡಿಯಸ್ ಆಫ್ ಇನ್ನರ್ ಸರ್ಕಲ್, ಕ್ಯಾಪಿಟಲ್ ಆರ್ ಅನ್ನೋದು ರೇಡಿಯಸ್ ಆಫ್ ಔಟರ್ ಸರ್ಕಲ್ ಅಂತ ಕರಿತೀವಿ. ಇವಾಗ ಇವೆರಡೂ ವೃತ್ತಗಳ ನಡುವಿನ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಒಂದು ಸಿಂಪಲ್ ಲಾಜಿಕ್ ಇದೆ. ಎ ಈಕ್ವಲ್ ಟು ಪೈ ಇಂಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ ಸ್ಕ್ವೇರ್ ಅಂತ ಬರೀತೀನಿ. ಸೊ ಎರಡೂ ವೃತ್ತಗಳ ನಡುವಿನ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಪೈ ಇಂಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ ಸ್ಕ್ವೇರ್. ಆರ್ ಅಂದರೆ ಈ ದೊಡ್ಡ ವೃತ್ತದ ತ್ರಿಜ್ಯ ಗೊತ್ತಿರಬೇಕು. ಈ ತ್ರಿಜ್ಯ ಕಂಡುಹಿಡ್ಕೋಬೇಕಂದ್ರೆ ಸುತ್ತಳತೆ ಕೊಟ್ಟಿದ್ದಾನೆ. ಸುತ್ತಳತೆನ ನಾವು 2πr ಅಂತ ಬರೀತೀನಿ. 2πr ಅಂದರೆ ಸೊ ಅದು ಸುತ್ತಳತೆ 132 ಸೆಂಟಿಮೀಟರ್ ಇದೆ. ಈ ಔಟರ್ ಸರ್ಕಲ್ನ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಸುತ್ತಳತೆ ಕಂಡುಹಿಡಿಯೋ ಫಾರ್ಮುಲಾ ಇದು ಕ್ಯಾಪಿಟಲ್ ಆರ್ ತಗೊಂಡಿರೋದ್ರಿಂದ 2πr = 132 ಆಗುತ್ತೆ. 2 ಇಂಟು ಪೈ ವ್ಯಾಲ್ಯೂ 22/7 ಆಗುತ್ತೆ, ಇಂಟು 6 ಆಗೇ ಇರಲಿ, ಇದು 132 ಆಗೇ ಬರೀತೀನಿ. 22 1ಲೇ ಡೈರೆಕ್ಟ್ಲೇ 22 6ಲೇ 132 ಕ್ಯಾನ್ಸಲ್ ಮಾಡ್ಬೋದು. ಆಮೇಲೆ ಇದು 2 1ಲೇ 2 2 3ಲೇ 6 ಕ್ಯಾನ್ಸಲ್ ಮಾಡ್ಬೋದು. 6 ಅಷ್ಟೇ ಇಟ್ಕೊಳ್ರಿ. ಈ /7 ಈ ಕಡೆ ಬಂದರೆ ಇಂಟು 7 ಆಗುತ್ತೆ. 7 ಇಂಟು 3 ಅಂದರೆ 7 3 21. ಸೊ ಈ ಔಟ್ರ್ ಸರ್ಕಲ್ ಇದೆಯಲ್ಲ ಅದರ ರೇಡಿಯಸ್ 21 ಸೆಂಟಿಮೀಟ್ರ್ ಇರುತ್ತೆ ಅಂತ. ಆಮೇಲೆ ಇನ್ನರ್ ಸರ್ಕಲ್ನ ಸರ್ಕಂಫರೆನ್ಸ್ ಕೊಟ್ಟಿದ್ದಾನಲ್ಲ, ಈ ಒಳಗಿನ ವೃತ್ತದ ತ್ರಿಜ್ಯ ಕಂಡುಹಿಡ್ಕೋಬೇಕಂದ್ರೆ ಇದನ್ನು ಸೇಮ್ ಅದೇ ಥರ 2π ಸ್ಮಾಲ್ ಆರ್ ಬರೀತೀನಿ. ಇದರ ಸುತ್ತಳತೆ ಅಥವಾ ಪರಿಧಿ 88 ಸೆಂಟಿಮೀಟ್ರ್ ಕೊಟ್ಟಿದ್ದಾನಲ್ಲ, 88 ಹಾಕ್ಕೊಂಡು 2 ಇಂಟು ಪೈ ವ್ಯಾಲ್ಯೂ 22/7 ಇಂಟು ಆರ್ = 88 ಬರ್ಕೊಳ್ರಿ. 22 1ಲೇ 22 4ಲೇ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 1ಲೇ 2 2ಲೇ 4 ಕ್ಯಾನ್ಸಲ್ ಆಗುತ್ತೆ. ಈ /7 ರೈಟ್ ಸೈಡಿಗೆ ಬಂದರೆ ಇಂಟು 7 ಆಗುತ್ತೆ. 7 ಇಂಟು 2 ಅಂದರೆ 14 ಬರುತ್ತೆ. ಈ ಒಳಗಡೆ ಇರೋ ವೃತ್ತದ ತ್ರಿಜ್ಯ 14 ಸೆಂಟಿಮೀಟ್ರ್ ಬರುತ್ತೆ. ಸೊ ಇವಾಗ ಇಲ್ಲಿ ಪೈ ವ್ಯಾಲ್ಯೂ 22/7 ಹಾಕ್ಕೊಳ್ರಿ. ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂದರೆ ಆರ್ ಅಂದರೆ 21, 21 ಸ್ಕ್ವೇರ್ ಅಂದರೆ 441 ಆಗುತ್ತೆ. ಮೈನಸ್ ಸ್ಮಾಲ್ ಆರ್ ಅಂದರೆ 14, 14 ಸ್ಕ್ವೇರ್ ಅಂದರೆ 14 ಸ್ಕ್ವೇರ್ ಅಂದರೆ 196 ಬರುತ್ತೆ. 441ನಲ್ಲಿ 196ನ ಮೈನಸ್ ಮಾಡಿರಿ, ಎಷ್ಟು ಬರುತ್ತೆ ಅಂದರೆ 11ರಲ್ಲಿ 6 ಕಳೆದ್ರೆ 5, 13ರಲ್ಲಿ 9 ಕಳೆದ್ರೆ 4, ಸೊ ಇಲ್ಲಿ 3ರಲ್ಲಿ 1 ಕಳೆದ್ರೆ 2, 245 ಬರುತ್ತೆ. 245 ಬರುತ್ತೆ. ಇದು 7 3 21, 3 ಉಳಿಯುತ್ತೆ, 7 5 35 ಕ್ಯಾನ್ಸಲ್ ಆಗುತ್ತೆ. ಇವೆರಡು ಗುಣಾಕಾರ ಮಾಡಿರಿ. 35ರಲ್ಲಿ 70 ದಶಕ 7, 35ರಲ್ಲಿ 70 + 7 77 ಬರುತ್ತೆ. 770 ಚದರ ಸೆಂಟಿಮೀಟ್ರ್ ಈ ಎರಡೂ ಉಂಗುರಗಳ ನಡುವೆ ಇರ್ತಕ್ಕಂಥ ಜಾಗದ ವಿಸ್ತೀರ್ಣ 770 ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ನಾವು ಬಿಡಿಸ್ತೀವಿ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಇದರಲ್ಲಿ ದ ಪೆರಿಮೀಟರ್ ಆಫ್ ಎ ರೋಂಬಸ್ ಈಸ್ 100 ಸೆಂಟಿಮೀಟರ್ ಅಂತ ಇದೆ. ಒಂದು ವಜ್ರಾಕೃತಿಯ ಸುತ್ತಳತೆ ಅದು 100 ಸೆಂಟಿಮೀಟರ್ ಇದೆ. ಅದರ ಒಂದು ಕರ್ಣ 14 ಸೆಂಟಿಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾನೆ. ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾನೆ. ಸೊ ಒನ್ ಆಫ್ ಇಟ್ಸ್ ಡಯಾಗ್ನಲ್ ಈಸ್ 14 ಸೆಂಟಿಮೀಟರ್, ದೆನ್ ಇಟ್ಸ್ ಏರಿಯಾ ಈಸ್ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ವಜ್ರಾಕೃತಿ ಅಂದ ತಕ್ಷಣ ನೋಡ್ರಿ, ವಜ್ರಾಕೃತಿ ಅಂದ ತಕ್ಷಣ ನಮಗೆ ಆ ವಜ್ರಾಕೃತಿ ಚಿತ್ರ ಬರೆಯೋದು ನೆನಪಾಗಬೇಕು. ಈ ರೀತಿ ಬರಿತೀವಿ ನಾವು ರೋಂಬಸ್ನ. ಇದು ವಜ್ರಾಕೃತಿ. ಈ ವಜ್ರಾಕೃತಿಯ ಸುತ್ತಳತೆ ಕೊಟ್ಟಿದ್ದಾನೆ. ಪೆರಿಮೀಟರ್ ಆಫ್ ಎ ರೋಂಬಸ್ 100 ಸೆಂಟಿಮೀಟರ್ ಇದೆ ಅಂದರೆ ವಜ್ರಾಕೃತಿಯ 4 ಬಾಹುಗಳ ಅಳತೆ ಸಮವಾಗಿರುತ್ತಲ್ಲ, ಆ 100 ಸೆಂಟಿಮೀಟರ್ ಸುತ್ತಳತೆಯನ್ನು 4ರಿಂದ ಭಾಗಿಸಿ 4ರಿಂದ 100 ಡಿವೈಡ್ ಮಾಡಿದ್ರೆ 25 ಬರುತ್ತಲ್ಲ. ಪ್ರತಿಯೊಂದು ಸೈಡ್ 25 ಸೆಂಟಿಮೀಟರ್ ಇರುತ್ತೆ. ಈ ವಜ್ರಾಕೃತಿಯ ಪ್ರತಿಯೊಂದು ಸೈಡ್ 25 ಸೆಂಟಿಮೀಟರ್ ಇರುತ್ತೆ ಅಲ್ಲ, 25 ಬರ್ಕೊಂತೀನಿ. ಈ ವಜ್ರಾಕೃತಿಯಲ್ಲಿ 2 ಕರ್ಣಗಳನ್ನು ಡ್ರಾ ಮಾಡ್ಬೋದು, 2 ಕರ್ಣಗಳನ್ನು ಎಳಿಬೋದು. ಸೊ ಅದರಲ್ಲಿ ಒಂದು ಕರ್ಣ 14 ಸೆಂಟಿಮೀಟರ್ ಇದೆ ನೋಡ್ರಿ. ವಜ್ರಾಕೃತಿ 2 ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತ ಕರಿತೀವಿ. ದ ಡಯಾಗ್ನಲ್ಸ್ ಆಫ್ ಎ
ರೋಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಆಲ್ಸ್ ದೇರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಕರಿತೀವಿ. ಲಂಬವಾಗಿ ಅರ್ಧಿಸುತ್ತವೆ ಅಂತ ಕರಿತೀವಿ. ಲಂಬವಾಗಿ ಅರ್ಧಿಸುತ್ತವೆ ಅಂದರೆ ಇದು ಟೋಟಲಿ 14 ಸೆಂಟಿಮೀಟ್ರ್ ಇದೆ ಅಂದರೆ ಈ ಭಾಗದಲ್ಲಿ 7, ಈ ಭಾಗದಲ್ಲಿ 7 ಇರುತ್ತೆ ನೋಡಿರಿ. ಈ ಭಾಗದಲ್ಲಿ 7 ಇರುತ್ತೆ, ಈ ಭಾಗದಲ್ಲಿ 7 ಇರುತ್ತೆ. ಸೊ ಹಾಗಾದರೆ ಇನ್ನೊಂದು ಕರ್ಣದ ಅಳತೆ ಗೊತ್ತಿದ್ರೆ ಆ ವಜ್ರಾಕೃತಿಯ ವಿಸ್ತೀರ್ಣವನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಸೊ ನೋಡಿರಿ, ಇಲ್ಲಿ ಒಂದು ಭಾಗ ತಗೊಂಡ್ರೆ ನೀವು ಒಂದು ಭಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದಿಷ್ಟು ನಮಗೆ ಲಂಬಕೋನ ತ್ರಿಭುಜಾಕಾರದಲ್ಲಿ ಕಾಣಿಸ್ತಾ ಇದೆ. ಈ ಲಂಬಕೋನ ತ್ರಿಭುಜಾಕಾರದಲ್ಲಿ ಕಾಣಿಸೋದ್ರಿಂದ ಈ 7, 25 ಇನ್ನೊಂದು ಸಂಖ್ಯೆ ಬರುತ್ತಲ್ಲ, ಈ 7, 25 ಇನ್ನೊಂದು ನಂಬರ್ನ ಪೈಥಾಗೋರಸ್ನ ತ್ರಿವಳಿಗಳು ಅಂತ ಕರಿತೀವಿ. ಪೈಥಾಗೋರಸ್ನ ತ್ರಿವಳಿಗಳು. ಸೊ ಒಂದು ಸೈಡ್ 7 ಇದೆ, ಇನ್ನೊಂದು ಸೈಡ್ 25 ಇದೆ ಅಂದರೆ ಈ ಸೈಡ್ ಎಷ್ಟು ಅಂತ ಗೊತ್ತಾಗಬೇಕಂದ್ರೆ 7, 25 ಜೊತೆಗಿರೋ ಇನ್ನೊಂದು ಸಂಖ್ಯೆ ಅಂದರೆ 24. 7, 24, 25ನ ನಾವು ಪೈಥಾಗೋರಸ್ನ ಟ್ರಿಪ್ಲೆಟ್ಸ್ ಅಂತ ಕರಿತೀವಿ. ಪೈಥಾಗೋರಸ್ನ ತ್ರಿವಳಿ ಅಂತ ಕರಿತೀವಿ. ಸೊ ಹಾಗಾದರೆ ಈ ಸೈಡ್ 7 ಇದೆ, ಇದು 25 ಇದೆ ಅಂದರೆ ಇನ್ನು ಉಳಿದಿರೋ ಸಂಖ್ಯೆ ಇದು 24ನ ಇಲ್ಲಿ ಬರಿತೀವಿ. ಇಲ್ಲಿಂದಲೇ 24 ಇದೆ ಅಂದರೆ ಕೆಳಗಡೆನೂ ಕೂಡ 24 ಆಗುತ್ತೆ. ಟೋಟಲಿ 24 + 24 ಅಂದರೆ ಇನ್ನೊಂದು ಕರ್ಣದ ಅಳತೆ D2 ಅಂತ ತಗೊಂತೀನಿ, ಅದು 48 ಆಗುತ್ತೆ. ಮೊದಲನೇ ಕರ್ಣ D1 ಅದು 14 ಸೆಂಟಿಮೀಟ್ರ್ ಅಂತ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾನೆ. ಗೊತ್ತಾಯ್ತಾ? ಅದು ಪೈಥಾಗೋರಸ್ ತ್ರಿವಳಿ ನೆನಪಿದ್ರೆ ತುಂಬ ಈಸಿ. ಆ ಪೈಥಾಗೋರಸ್ ತ್ರಿವಳಿ ನೆನಪಿಲ್ಲ, ಇದರ ಅಳತೆ ಕಂಡುಹಿಡಿಬೇಕಂದ್ರೆ ಇದು ವಿಕರ್ಣ ಅಂತ ಕರಿತೀವಿ. ಈ ತ್ರಿಭುಜದಲ್ಲಿ ಅದು ವಿಕರ್ಣ ಹೈಪಾಟ್ನಿಸ್ ಸೈಡ್ ಆಗುತ್ತಲ್ಲ, ಆ 25ಕ್ಕೆ ಸ್ಕ್ವೇರ್ ಮಾಡಿ 7ಕ್ಕೆ ಸ್ಕ್ವೇರ್ ಮಾಡಿ ಮೈನಸ್ ಮಾಡಿರಿ. 25 ಸ್ಕ್ವೇರ್ ಅಂದರೆ 625, 7 ಸ್ಕ್ವೇರ್ ಅಂದರೆ 49, ಇದರಿಂದ ಇದನ್ನು ಕಳೀರಿ 576 ಬರುತ್ತೆ. ಇದಕ್ಕೆ ಸ್ಕ್ವೇರ್ ರೂಟ್ ಕಂಡಿದ್ರೆ 24 ಬರುತ್ತಲ್ಲ, 24 ಅನ್ನೋದು ಇದರ ಅಳತೆ ಆಗಿರುತ್ತೆ. ಇನ್ನೊಂದು ಬಾಹಿನ ಉದ್ದ ಇದು 24 ಬರುತ್ತೆ. ಇದು 24 ಇದೆ ಅಂದರೆ ಕೆಳಗಡೆನೂ ಅಷ್ಟೇ ಇರುತ್ತೆ, ಯಾಕಂದ್ರೆ ಲಂಬವಾಗಿ ಅರ್ಧಿಸುತ್ತವೆ ಅಂದರೆ ಕರೆಕ್ಟಾಗಿ ಈಕ್ವಲ್ ಪಾರ್ಟ್ಸ್ ಆಗ್ತವೆ. ಅಂದರೆ ಇದು 24, ಇದು 24 ಅಂದರೆ ಟೋಟಲಿ ಇದು ಕರ್ಣದ ಅಳತೆ 48 ಬರ್ಕೋಬೇಕು. ಸೊ ಇಲ್ಲಿ ಕೇಳಿರೋದು ನಮಗೆ ಏನು ಕಂಡುಹಿಡಿಯೋಕೆ ಕೇಳಿದಾನೆ ಅಂದರೆ ಈ ವಜ್ರಾಕೃತಿಯ ವಿಸ್ತೀರ್ಣ ಅಂದರೆ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ A = 12 × D1 × D2 ಬರೀತೀವಿ. ಸೊ ಇಲ್ಲಿ 1/2 ಅಂತೂ D1 ಅಂದರೆ ಈ 14 ಬರೆಯೋಣ, D2 ಅಂದರೆ 48 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. 2 1 2 2 4 2 4 8 ಕ್ಯಾನ್ಸಲ್ ಆಗುತ್ತೆ. ಇದು 14 4 56 ದಶಕ 5, 14 2 28 + 5 33 ಬರುತ್ತಲ್ಲ, 336 ಚದರ ಸೆಂಟಿಮೀಟ್ರ್ ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲೀಷಲ್ಲಿ ಸೆಂಟಿಮೀಟ್ರ್ ಸ್ಕ್ವೇರ್ ಅನ್ನೋದು ಈ ವಜ್ರಾಕೃತಿಯ ವಿಸ್ತೀರ್ಣ ಆಗಿರುತ್ತೆ. 336 ಸೆಂಟಿಮೀಟ್ರ್ ಸ್ಕ್ವೇರ್ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಅರ್ಥ ಆಗುತ್ತಾ ಸರ್? ನೆಕ್ಸ್ಟ್ ಕ್ವಶನ್ ಬರೋಣ ನೋಡ್ರಿ. ಟ್ರಿಗ್ನಾಮೆಟ್ರಿ, ಬೇಸಿಕ್ ಟ್ರಿಗ್ನಾಮೆಟ್ರಿ ಮೇಲೆ ಪ್ರಶ್ನೆ ಇದೆ. ತ್ರಿಕೋನಮಿತಿ ಮೇಲೆ ಪ್ರಶ್ನೆ ಕೊಟ್ಟಿದ್ದಾನೆ. ದ ವ್ಯಾಲ್ಯೂ ಆಫ್ cos 90 + sin 0 / cot 30 ಎಷ್ಟು ಅಂತ ಕೇಳಿದ್ದಾನೆ. ಸೊ ನಾವು ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾನು ಸ್ಟ್ಯಾಂಡರ್ಡ್ ವ್ಯಾಲ್ಯೂ 0 ಡಿಗ್ರಿ, ಆಮೇಲೆ 30 ಡಿಗ್ರಿ, 30 ಆದಮೇಲೆ 45 ಡಿಗ್ರಿ, 45 ಆದಮೇಲೆ ನೆಕ್ಸ್ಟ್ 60 ಡಿಗ್ರಿ, 60 ಡಿಗ್ರಿ ಆದಮೇಲೆ 90 ಡಿಗ್ರಿ, ಇವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನೆನಪಿರ್ಬೇಕು. ಯಾವಾಗಂದ್ರೆ ಸೈನ್ಗೆ ಮತ್ತು ಸೈನ್ ಆದಮೇಲೆ ಕಾಸ್ಗೆ, ಕಾಸ್ ಆದಮೇಲೆ ಟ್ಯಾನ್ಗೆ ನೆನಪಿರ್ಬೇಕು. ಸೊ ಸೈನು, ಕಾಸು, ಟ್ಯಾನ್ ಈ 3 ಗೊತ್ತಿದ್ರೆ ಮುಂದಲವು ಬರ್ಕೋಬೋದು. ಕಾಟು, ಸೀಕೆಂಟ್ ಎಲ್ಲ ಬರಿತಾ ಹೋಗ್ಬೇಕು. ಸೊ ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಆ ಟೇಬಲ್ ಇದೆಯಲ್ಲ ಸ್ಕೂಲ್ ಡೇಸ್ ಅಲ್ಲಿ ಆ ಬುಕ್ದಲ್ಲಿ ಇರ್ತದೆ ನೋಡ್ರಿ, ಟ್ರಿಗ್ನಾಮೆಟ್ರಿಲಿ ಇದಂತ 100% ಕೊಟ್ಟಿರ್ತಾನೆ. ಸೊ ಇದು ಗೊತ್ತಿದ್ದರೂ ಈ ಥರ ಲೆಕ್ಕಗಳನ್ನು ಈಸಿಯಾಗಿ ನೀವು ಸುಲಭವಾಗಿ ಮಾಡ್ಬೋದು. ಸೊ ಸೈನ್ 0 ಡಿಗ್ರಿ ವ್ಯಾಲ್ಯೂ ಎಷ್ಟು ಅಂದರೆ ಸೈನ್ 0 ಡಿಗ್ರಿ ವ್ಯಾಲ್ಯೂ 0 ಆಗುತ್ತೆ. ಸೈನ್ 30 ಡಿಗ್ರಿ ವ್ಯಾಲ್ಯೂ 1/2 ಬರುತ್ತೆ. 45 ಡಿಗ್ರಿ ವ್ಯಾಲ್ಯೂ 1/√2 ಬರುತ್ತೆ. ಸೈನ್ 60 ಡಿಗ್ರಿ ವ್ಯಾಲ್ಯೂ √3/2 ಬರುತ್ತೆ. ಸೈನ್ 90 ಡಿಗ್ರಿ ವ್ಯಾಲ್ಯೂ 1 ಬರುತ್ತೆ. ಇವನ್ನ ರಿವರ್ಸ್ ಆರ್ಡರ್ ಬರಿತಾ ಹೋದರೆ ಕಾಸ್ ವ್ಯಾಲ್ಯೂಸ್ ಆಗುತ್ತೆ. ಕಾಸ್ 0 ಡಿಗ್ರಿ ವ್ಯಾಲ್ಯೂ ಈ 1 ಇಲ್ಲಿ ಬರಿಬೇಕು, √3/2ನ ನೆಕ್ಸ್ಟ್ ಬರ್ಕೋಬೇಕು, ನೆಕ್ಸ್ಟ್ 1/√2 ಬರಿಬೇಕು, ನೆಕ್ಸ್ಟ್ ಇದು 1/2ನ ಈ ಕಡೆ ಬರ್ಕೋಬೇಕು, ಆ 0 ಲಾಸ್ಟಿಗೆ ಬರಿಬೇಕು. ಇವು ಕಾಸ್ ವ್ಯಾಲ್ಯೂಸ್ ಆಗ್ತವೆ. ಟ್ಯಾನ್ ವ್ಯಾಲ್ಯೂಸ್ ಬೇಕಾದ್ರೆ ಸೈನ್ ಬೈ ಕಾಸ್ 0/1 ಅಂದರೆ 0, ಇದು ಟ್ಯಾನ್ 0 ಡಿಗ್ರಿ ವ್ಯಾಲ್ಯೂ. ಇಲ್ಲಿ 2 ಕ್ಯಾನ್ಸಲ್, ಇಲ್ಲಿ ಕೆಳಗಿರೋ 2 ಈ 2 ಕ್ಯಾನ್ಸಲ್ ಆದರೆ ಇಲ್ಲಿ 1 ಇದೆ, ಇಲ್ಲಿ √3 ಇದೆ ಅಂದರೆ 1/√3 ಅನ್ನೋದು ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ. ಸೊ ಇಲ್ಲಿ ರೂಟ್ ಕ್ಯಾನ್ಸಲ್ ಆಗಿ 1/1 ಅಂದರೆ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ 1. ಆಮೇಲೆ ಇದು 2 ಕ್ಯಾನ್ಸಲ್ ಆಗಿ √3/1 ಅಂದರೆ √3 ಅನ್ನೋದು ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ. ಇಲ್ಲಿ 1/0 ಅಂದರೆ ಅದು ಇನ್ಫಿನಿಟಿ ಅನ್ನೋದು ಟ್ಯಾನ್ 90 ಡಿಗ್ರಿ ವ್ಯಾಲ್ಯೂ. ಈ ವ್ಯಾಲ್ಯೂಸ್ನ ರಿವರ್ಸ್ ಆರ್ಡರ್ ಬರಿತಾ ಹೋಗ್ರಿ ಕಾಟ್ ವ್ಯಾಲ್ಯೂ ಸಿಗುತ್ತೆ. ಇನ್ಫಿನಿಟಿ, ನೆಕ್ಸ್ಟ್ √3, ಆಮೇಲೆ 1, ಆಮೇಲೆ 1/√3, ಆಮೇಲೆ 0 ಲಾಸ್ಟಿಗೆ ಬರ್ಕೊಂಡ್ರೆ ಇವು ಕಾಟ್ ವ್ಯಾಲ್ಯೂಸ್. ಅದೇ ಥರ ಸೀಕೆಂಟ್, ಕೊಸೆಕೆಂಟ್ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಟೇಬಲ್ ಗೊತ್ತಿದ್ದರೂ ಈ ಥರ ಲೆಕ್ಕಗಳನ್ನು ಬಿಡಿಸ್ತೀರಿ.
ಸೊ ಇಲ್ಲಿ ಕಾಸ್ 90 ಡಿಗ್ರಿ ಹೇಳಿದ್ದೀನಲ್ಲ, ಕಾಸ್ 90 ಡಿಗ್ರಿ ವ್ಯಾಲ್ಯೂ 0 ಇದೆ, 0 ಬರಿತೀನಿ. ಪ್ಲಸ್ ಸೈನ್ 0 ಡಿಗ್ರಿ ವ್ಯಾಲ್ಯೂ 0 ಇದೆ, 0 ಬರಿತೀನಿ. ಡಿವೈಡ್ ಬೈ ಕಾಟ್ 30 ಡಿಗ್ರಿ ವ್ಯಾಲ್ಯೂ ಇಲ್ಲಿ ಎಷ್ಟಿದೆ, √3 ಇದೆ, √3 ಬರಿತೀನಿ. 0 + 0 ಅಂದರೆ 0 ಡಿವೈಡ್ ಬೈ √3 ಅಂದರೆ 0 ಬೈ ಎನಿಥಿಂಗ್ ವಿಲ್ ಬಿ 0ನೇ. 0 ಮೇಲಿದ್ದ ಕೆಳಗಡೆ ಯಾವುದೇ ಸಂಖ್ಯೆ ಇದ್ರೆ ಅದು ಫೈನಲ್ ಆನ್ಸರ್ 0ನೇ ಬರೋದ್ರಿಂದ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಇದು ಕರೆಕ್ಟ್ ಆನ್ಸರ್ ಅಂತ ಬರೀತೀವಿ. ಕ್ಲಿಯರ್, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. If sin a plus sin square a equal to 1, then cos square a plus cos to the power 4a ವ್ಯಾಲ್ಯೂ ಎಷ್ಟು ಬರುತ್ತೆ? sin a plus sin square a ವ್ಯಾಲ್ಯೂ 1 ಆದರೆ cos square a plus cos to the power 4a ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕೇಳಿದಾನೆ. ಸೊ ಇದನ್ನು ನಾವು ಆನ್ಸರ್ ಮಾಡೋದಾದ್ರೆ ನೋಡ್ರಿ, sin a ಲೆಫ್ಟ್ ಸೈಡಲ್ಲೇ ಇರಲಿ, ಇದನ್ನು ಯೂಸ್ ಮಾಡ್ಕೊಂಡು ಈ ಪ್ಲಸ್ ಸೈನ್ ಸ್ಕ್ವೇರ್ ಎನ ರೈಟ್ ಸೈಡಿಗೆ ತಗೊಂಬಂದ್ರೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ನಾವು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಓದಿದ್ದೀವಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಮೊದಲನೇ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ, ತ್ರಿಕೋನಮಿತಿಯ ಅನನ್ಯತೆ, ಇದನ್ನು ಓದಿರ್ತೀವಿ ನಾವು. ಇದರಲ್ಲಿ ನೋಡ್ರಿ, ಈ ಸೈನ್ ಸ್ಕ್ವೇರ್ ಥೀಟಾ ಲೆಫ್ಟ್ ಸೈಡಿಗೆ ಬಂತು ಅಂದರೆ, ಸೈನ್ ಸ್ಕ್ವೇರ್ ಥೀಟಾ ಲೆಫ್ಟ್ ಸೈಡಿಗೆ ಬಂತು ಅಂದರೆ ಅದು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇಲ್ಲಿ ಥೀಟಾ ಬದಲಾಗಿ ಆ್ಯಂಗಲ್ ಎ ಕೊಟ್ಟಿದ್ದಾನೆ ನೋಡ್ರಿ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ನಾವು ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬೋದು. ಅದೇ ಥರ ಇಲ್ಲಿ ಸೈನ್ ಎ ಆಗೇ ಇರಲಿ, ಸೈನ್ ಎ ಆಗೇ ಇರಲಿ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಬದಲಾಗಿ ಇಲ್ಲಿ ಥೀಟಾ ಇದೆ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನು ಕಾಸ್ ಸ್ಕ್ವೇರ್ ಥೀಟಾ ಬರಿತೀವಿ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎನ ನಾವು ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಸೈನ್ ಎ ವ್ಯಾಲ್ಯೂನ ಕಾಸ್ ಸ್ಕ್ವೇರ್ ಎ ಅಂತ ಬರಿತೀವಿ. ಸೊ ಇದನ್ನು ಇಷ್ಟು ಕಂಡೀಷನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಕೇಳಿರೋದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಟು ದ ಪವರ್ 4a ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಇದು ಕಾಸ್ ಸ್ಕ್ವೇರ್ ಎ ಇದ್ದತ್ರ ನೋಡ್ರಿ ಡೈರೆಕ್ಟಾಗಿ ಸೈನ್ ಎ ಬರಿಬೋದು, ಸೈನ್ ಎ ಬಂದ್ಬಿಡ್ತೀವಿ ನೋಡ್ರಿ. ಕಾಸ್ ಸ್ಕ್ವೇರ್ ಎ ಇದ್ದತ್ರ ಇಲ್ಲಿ ಏನು ಬರಿಬೋದು, ಸೈನ್ ಎ ಬರಿಬೋದು, ಸೈನ್ ಎ ಬಂದ್ಬಿಡ್ತೇವೆ. ಪ್ಲಸ್ ಇದು ಕಾಸ್ ಟು ದ ಪವರ್ 4a ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ತೀವಿ, ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಅಂತ. ಇವಾಗ ಸೈನ್ ಎ ಆಗೇ ಇರಲಿ, ಸೈನ್ ಎ ಆಗೇ ಇರಲಿ, ಪ್ಲಸ್ ಈ ಕಾಸ್ ಸ್ಕ್ವೇರ್ ಎ ಅಂದರೆ ನೋಡ್ರಿ, ಕಾಸ್ ಸ್ಕ್ವೇರ್ ಎ ಇದ್ದತ್ರ ಸೈನ್ ಎ ಬರಿಬೋದು. ಇಲ್ಲಿ ಇಷ್ಟು ಬ್ರಾಕೆಟ್ ಒಳಗಡೆ ಕಾಸ್ ಸ್ಕ್ವೇರ್ ಎ ಇದೆಯಲ್ಲ, ಆ ಕಾಸ್ ಸ್ಕ್ವೇರ್ ಎ ಇದ್ದತ್ರ ಸೈನ್ ಎ ಬರ್ಕೊಂಡು ಮೇಲೆ ಹೋಲ್ ಸ್ಕ್ವೇರ್ ಬರಿತೀವಿ. ಸೈನ್ ಎ ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಎ ಇಂಟು ಸೈನ್ ಎ, ಸೈನ್ ಎ ಇಂಟು ಸೈನ್ ಎ ಗುಣಿಸಿದ್ರೆ ಸೈನ್ ಸ್ಕ್ವೇರ್ ಆಗುತ್ತೆ. ಸೈನ್ ಎ ಹೋಲ್ ಸ್ಕ್ವೇರ್ ಅಂದರೆ ಅದನ್ನ ಸೈನ್ ಸ್ಕ್ವೇರ್ ಎ ಬರಿಬೋದು ನೋಡ್ರಿ. ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಲ್ಲಿ ಪ್ರಶ್ನೆಲಿದೆ. ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇದ್ದತ್ರ ಎಷ್ಟು ಬರಿಬೋದು, 1 ಬರಿಬೋದು. ಇಲ್ಲಿ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇದೆ ಅಂದರೆ ಇದನ್ನ 1 ಅಂತ ಬರಿತೀನಿ. 1 ಅನ್ನೋದು ಆಪ್ಷನ್ ಏನಿಲ್ಲ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಈ ರೀತಿ ಈ ಪ್ರಾಬ್ಲಮ್ನ ಬಿಡಿಸ್ತೀವಿ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಕ್ವಶನ್ ಬರೋಣ ಏನಿದೆ ಅಂತ. ದ ಪೆರಿಮೀಟರ್ ಆಫ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹ್ಯಾವಿಂಗ್ ಏರಿಯಾ 400√3 ಸ್ಕ್ವೇರ್ ಮೀಟರ್ ಈಸ್ ಅಂತ ಇದೆ. ಸಮಬಾಹು ತ್ರಿಭುಜ ಅಂತ ಹೇಳಿದ್ದಾನೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್ ಅಂತ ಕರಿತೀನಿ. ಆಲ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್. ತ್ರಿಭುಜದ 3 ಬಾಹುಗಳು ಸಮ ಇದ್ದರೆ ಅದು ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣ, ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ 400√3 ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾನೆ ಅಂದರೆ ಇದರ ಪೆರಿಮೀಟ್ರನ್ನ ಕಂಡುಹಿಡಿಬೇಕು. ಇದರ ಪೆರಿಮೀಟರ್ ಅಂದರೆ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ಈ ಪ್ರತಿಯೊಂದು ಸೈಡ್ ಎಷ್ಟು ಉದ್ದ ಇದೆ ಅಂತ ಕಂಡುಹಿಡ್ಕೋಬೇಕು. ಹಂಗಾದ್ರೆ ಮಾತ್ರ ಇದರ ಸುತ್ತಳತೆ ಕಂಡುಹಿಡಿಯಲಿಕ್ಕೆ ಬರೋದು. ಸೊ ಹಾಗಾಗಿ ಕ್ವಶನಲ್ಲಿ ಇದರ ವಿಸ್ತೀರ್ಣ ಕೊಟ್ಟಿದ್ದಾನೆ ಅಂದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. √3/4a² ಅನ್ನೋದು ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಇಲ್ಲಿ ಎ ಅಂದರೆ ಏರಿಯಾ ಎಷ್ಟಿದೆ ಅಂದರೆ 400√3 ಇದೆಯಾ, 400√3 ಬರೀತೀನಿ ಎ ಇದ್ದತ್ತ. ಸೊ ಇಲ್ಲಿ √3/4 ಕೆಳಗಡೆ ಬರ್ಕೊಂಡು a² ಅಂದರೆ ಗೊತ್ತಿಲ್ಲದ ಹಾಗೆ ಬರೆಯೋಣ. ಇದನ್ನು ಯೂಸ್ ಮಾಡ್ಕೊಂಡು ಇದರ ಪ್ರತಿಯೊಂದು ಸೈಡ್ ಎಷ್ಟಿದೆ ಅಂತ ಕಂಡುಹಿಡ್ಕೊಳ್ಳೋಣ. ಇಲ್ಲಿರೋ √3 ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಈ /4 ಲೆಫ್ಟ್ ಸೈಡಿಗೆ ಬಂದರೆ ಇಂಟು 4 ಆಗುತ್ತೆ. 400 × 4 ಅಂದರೆ 1600 ಬರುತ್ತೆ. ರೈಟ್ ಸೈಡಲ್ಲಿ a² ಬರೀತೀವಿ. 1600 40² ಅಂತ ಬರಿಬೇಕು. 40² ಅಂದರೆ 40 × 40 ಇದೇ 1600 ಆಗುತ್ತೆ. ಎರಡು ಕಡೆ ಸ್ಕ್ವೇರ್ ಸೇಮ್ ಇದೆ, ಕ್ಯಾನ್ಸಲ್ ಆದರೆ a = 40 ಬರುತ್ತೆ. a = 40 ಅಂದರೆ ಪ್ರತಿಯೊಂದು ಸೈಡ್, ಇದರ ಪ್ರತಿಯೊಂದು ಸೈಡ್ 40 ಮೀಟ್ರ್ ಇದೆ ಅಂತ. ಸೊ ಇದು 40 ಮೀಟ್ರ್ ಇದೆ, ಈ ಸೈಡು 40 ಮೀಟ್ರ್ ಇದೆ. ಸಮಬಾಹು ತ್ರಿಭುಜ ಅಂದರೆ 3 ಬಾಹುಗಳು ಸಮ ಇರಬೇಕು. ಸುತ್ತಳತೆ ಅಂದರೆ ನೋಡ್ರಿ 40 + 40 80 + 40 ಅಂದರೆ ಟೋಟಲ್ ಇದರ ಪೆರಿಮೀಟ್ರ್ ಎಷ್ಟು ಬರುತ್ತೆ ಅಂದರೆ 120 ಮೀಟರ್ಸ್ ಬರುತ್ತೆ. 120 ಮೀಟರ್ಸ್ ಇಲ್ಲಿ ಆಪ್ಷನ್ ಎ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ.
ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 30 ಪ್ಲಸ್ 2 ಟ್ಯಾನ್ ಸ್ಕ್ವೇರ್ 60 ಮೈನಸ್ 5 ಕಾಸ್ 45 ಈಸ್ ಅಂತ ಇದೆ. ಆಗಲೇ ಹೇಳ್ಕೊಟ್ನಲ್ಲ ನಿಮಗೆ ಬರೆದಿದ್ನಲ್ಲ ಹಿಂದಿನ ಪ್ರಾಬ್ಲಮಲ್ಲಿ ಈ ಟೇಬಲ್ ಕರೆಕ್ಟಾಗಿ ಗೊತ್ತಿದ್ದರೆ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀರಿ. ಸೊ ಆ ಟೇಬಲ್ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೋಡ್ರಿ, ಈ ಸೈನ್ ಸ್ಕ್ವೇರ್ 30 2 ಟ್ಯಾನ್ ಸ್ಕ್ವೇರ್ 60 ಮೈನಸ್ 5 ಕಾಸ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾನೆ. ಈ ಸೈನ್ 30 ಡಿಗ್ರಿ ವ್ಯಾಲ್ಯೂ ಆ ಟೇಬಲ್ ನೋಡ್ತಾ ಬರ್ರಿ. ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ಸೈನ್ 30 ಡಿಗ್ರಿ ವ್ಯಾಲ್ಯೂ 1/2 ಬರುತ್ತೆ. ಆ ಸೈನ್ 30 ಜಾಗದಲ್ಲಿ ನಾನು 1/2 ಬರ್ಕೊಂಡು ಸೈನ್ 30 ಫಸ್ಟ್ 1/2 ಬರ್ಕೊಂಡು ಇಲ್ಲಿ ಸ್ಕ್ವೇರ್ ಇದೆಯಲ್ಲ ಹೋಲ್ ಸ್ಕ್ವೇರ್ ಬರ್ತೀನಿ ಪ್ಲಸ್ 2 ಹಾಗೆ ಬರ್ತೀನಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಫಸ್ಟ್ ಬರೆಯೋಣ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಫಸ್ಟ್ ಬರೀಬೇಕಂದ್ರೆ ಟೇಬಲ್ ನೋಡ್ರಿ, ಈ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಇದೆ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಇದೆಯಲ್ಲ, ಸೊ √3 ಬರ್ಕೊಂಡು ಇಲ್ಲಿ ಸ್ಕ್ವೇರ್ ಇದೆಯಲ್ಲ ಹೋಲ್ ಸ್ಕ್ವೇರ್ ಹಾಕ್ತೀನಿ. ಮೈನಸ್ 5 ಕಾಸ್ 45 ಅಂತ ಇದೆಯಲ್ಲ, ಕಾಸ್ 45 ಡಿಗ್ರಿ ವ್ಯಾಲ್ಯೂ 1/√2 ಬರುತ್ತೆ. ಕಾಸ್ 45 ಡಿಗ್ರಿ ವ್ಯಾಲ್ಯೂ 1/√2 ಬರುತ್ತೆ. ಅಲ್ಲಿ 1/√2 ಆಗ್ತಾ ಇದ್ದಾನೆ. ಸೊ 1/√2 ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬರ್ರಿ ಎಷ್ಟು ಬರುತ್ತೆ ಅಂತ. ಕಾಸ್ 45 ಡಿಗ್ರಿ ವ್ಯಾಲ್ಯೂ 1/√2. ಸೊ ಇಲ್ಲಿ 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4 ಬರುತ್ತೆ. ಇಲ್ಲಿ 2 ಹಾಗೆ ಬರೆಯೋಣ. ಇಲ್ಲಿ ಸ್ಕ್ವೇರ್ ಟು ಕ್ಯಾನ್ಸಲ್ ಆಗಿ 2 × 3 ಅಂದರೆ ಡೈರೆಕ್ಟಾಗಿ 6 ಬರೆಯೋಣ. ಮೈನಸ್ ಇದು 5 × 1 ಅಂದರೆ 5/√2 ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ √2 ಬರೋದ್ರಿಂದ ಇದಿಷ್ಟು ಸಿಂಪ್ಲಿಫೈ ಮಾಡ್ತಾ ಬಂದ್ರೆ ನಮಗೆ ಕಂಪ್ಲೀಟ್ ನಂಬರ್ ಅಂತ ಆನ್ಸರ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಫ್ರಾಕ್ಷನ್ಸು ಅಥವಾ ಇಮ್ಯಾಜಿನರಿ ನಂಬರ್ಸ್ ಅಂದರೆ ಇರ್ಯಾಷನಲ್ ನಂಬರ್ಸೇ ಬರ್ತವೆ. ಸೊ ಇರ್ಯಾಷನಲ್ ಅಂದರೆ ಅಭಾಗಲಬ್ಧ ಸಂಖ್ಯೆಗಳೇ ಬರ್ತವೆ. ಯಾಕಂದರೆ ಡಿನಾಮಿನೇಟರ್ √2 ಇರೋದ್ರಿಂದ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಆ ಥರ √2 ಅನ್ನು ಹೊಂದಿರತಕ್ಕಂಥ ಆಪ್ಷನ್ ಯಾವುದೂ ಅಲ್ಲ. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಹಾಗಾಗಿ ಆನ್ಸರ್ ಇದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗ್ಬಿಡ್ರಿ, ನನ್ ಆಫ್ ದೀಸ್ ಅಂತ ಬರ್ಕೊಂಬಿಡ್ರಿ. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಟ್ರೆ ನನ್ ಆಫ್ ದೀಸ್ ಅಂತ ಆನ್ಸರ್ ಮಾಡ್ಕೋಬೋದು. ಓಕೆನಾ. ಸೊ ನೆಕ್ಸ್ಟ್ ಬರೋಣ. ಇಫ್ ದ ಮೀಡಿಯನ್ ಆ್ಯಂಡ್ ಮೀನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ 28 ಆ್ಯಂಡ್ 30 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 30 ಇದೆ ನಂಬರು ರೆಸ್ಪೆಕ್ಟಿವ್ಲಿ. ದೆನ್ ದ ಮೋಡ್ ಈಸ್ ಅಂತ ಇದೆ, ಒಂದು ಆವರ್ತ ವಿತರಣಾ ಪಟ್ಟಿ ಇದೆ. ಅದಕ್ಕೆ ಮಧ್ಯಾಂಕ ಮತ್ತು ಸರಾಸರಿಯನ್ನು ಕಂಡುಹಿಡಿದ್ದಾರೆ. ಮಧ್ಯಾಂಕ 28 ಇದೆ, ಸರಾಸರಿ 30 ಇದೆ. ಅಂದರೆ ರೂಢಿ ಬೆಲೆ ಎಷ್ಟು, ಮೋಡ್ ಎಷ್ಟು ಅಂತ ನಾವು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಂದರೆ ಮೀನ್, ಮೀಡಿಯನ್, ಮೋಡ್ ಅಂತ ಕರೀತಾರೆ. ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ ಈ ಮೂರು ಇರ್ತಕ್ಕಂಥ ಒಂದು ಸಮೀಕರಣ ಇದೆ. ಸರಾಸರಿಗೂ ರೂಢಿ ಬೆಲೆಗೂ ಮಧ್ಯಾಂಕಕ್ಕೂ ಈ ಮೂರಕ್ಕೂ ಒಂದು ಸಮೀಕರಣ ಇದೆ. ಆ ಸಮೀಕರಣ ಗೊತ್ತಿದ್ದರೆ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಸೊ ಅಲ್ಲಿ ಮೀನ್, ಮೀಡಿಯನ್, ಮೋಡ್ ಅಂತ ಇದೆಯಲ್ಲ, ಇದನ್ನ ರಿವರ್ಸ್ ಆರ್ಡ್ರಲ್ಲಿ ಫಸ್ಟ್ ಮೋಡ್, ಸೊ ಆಮೇಲೆ ಮೀಡಿಯನ್ನು, ಆಮೇಲೆ ಮೀನ್ ಅಂತ ಬರ್ಕೊಂಬಿಟ್ಟು ಮೋಡು, ಮೀಡಿಯನ್, ಬರ್ಕೊಂಬಿಟ್ಟು ಮೋಡ್ ಆದ ತಕ್ಷಣ ಈಕ್ವಲ್ ಟು ಹಾಕ್ಕೊಂಡು, ಸೊ ಇಲ್ಲಿ 2 ಇಲ್ಲಿ 3 ಹಾಕ್ಕೊಂಡು ಮೈನಸ್ ಹಾಕ್ಕೊಂಡು ಮಧ್ಯದಲ್ಲಿ ಸಿಂಪ್ಲಿಫೈ ಮಾಡ್ತಾ ಬಂದರೆ ಇದು ಮೋಡು, ಮೀಡಿಯನ್ನು, ಮೀನ್ ಇರ್ತಕ್ಕಂಥ ಒಂದು ಏನು ಅಂದರೆ ರಿಲೇಷನ್ ಸಮೀಕರಣ ಅಂತ ಕರಿತೀವಿ. ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಅಂತ ಬರಿತೀವಿ. ಮೀನ್, ಮೀಡಿಯನ್, ಮೋಡನ್ನ ರಿವರ್ಸ್ ಆರ್ಡ್ರಲ್ಲಿ ಮೀನ್, ಮೀಡಿಯನ್, ಮೋಡ್ ಅಂತ ಬರ್ಕೊಂಡು ಇಲ್ಲಿ ಮೋಡ್ ಪಕ್ಕದಲ್ಲಿ ಈಕ್ವಲ್ ಟು ಹಾಕೊಂಡು 2, 3 ಅಂತ ನಂಬರ್ಸ್ ಬರ್ಕೊಂಡು ಮಧ್ಯದಲ್ಲಿ ಮೈನಸ್ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಮೋಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ಬೋದು. ಸೊ ಇಲ್ಲಿ ರೂಢಿ ಬೆಲೆ ಕಂಡುಹಿಡಿಬೇಕಾದ್ರೆ, ಮೋಡ್ ಕಂಡುಹಿಡಿಬೇಕಾದ್ರೆ 3 × ಮೀಡಿಯನ್ ಅಂದರೆ ಮಧ್ಯಾಂಕ 28 ಇದೆ, 28 ಬರಿತಾ ಇದೀನಿ. ಮೈನಸ್ 2 × ಮೀನ್ ಅಂದರೆ ಎಷ್ಟಿದೆ ಅಂದರೆ 30 ಅಂತ ಇದೆ, 30 ಬರಿತಾ ಇದೀನಿ. ಸೊ ಇವಾಗ 28 ಮೂಲ ಎಷ್ಟು ಬರುತ್ತೆ ಅಂದರೆ 2 ಮೂಲ 6, 8 ಮೂಲ 24, 84 ಆಗುತ್ತೆ. 32 60 ಬರುತ್ತೆ. 84ರಲ್ಲಿ 60 ಮೈನಸ್ ಮಾಡಿದ್ರೆ ಅಂದರೆ ನುಡಿಯೋದು 24, 24 ಅನ್ನೋದು ರೂಢಿ ಬೆಲೆ ಆಗಿರುತ್ತೆ. ಮೋಡ್ ಅಂದರೆ 24 ಅಂತ ಆನ್ಸರ್ ಮಾಡ್ತೀವಿ. ಗೊತ್ತಾಯ್ತಾ. ಸೊ ಈ ರೀತಿ ಆನ್ಸರ್ ಮಾಡಿದ್ರೆ ಮೋಡ್ 24 ಸಿಗುತ್ತೆ. ಈ ಸಮೀಕರಣ ನೆನಪಿರ್ಬೇಕು. ಮೋಡ್, ಮೀಡಿಯನ್, ಮೀನ್ ಇರ್ತಕ್ಕಂಥ ರಿಲೇಷನ್ನ ಈ ರೀತಿ ಬರ್ಕೊಂತೀವಿ. ಕ್ಲಿಯರ್ ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವಿಡಿಯೋಸ್ ನನ್ನ ಕ್ಲಾಸಸ್ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಹೆಲ್ಪ್ ಮಾಡೋ ಒಂದು ಮನೋಸ್ಥಿತಿ ಇದ್ದರೆ ಮಾತ್ರ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಬರ್ಬೋದು. ನಾಟ್ ಮ್ಯಾಂಡಟರಿ, ನಾಟ್ ಕಂಪಲ್ಸರಿ. ಬಟ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 2 and 3 ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಈಸ್ ಅಂತಿದೆ. ಸ್ವಾಭಾವಿಕ ಸಂಖ್ಯೆಗಳ ಗುಂಪಿನಿಂದ 2 ಮತ್ತು 3ರಿಂದ ಭಾಗಿಸಬಹುದಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ.
ಸ್ವಾಭಾವಿಕ ಸಂಖ್ಯೆಗಳ ಗುಂಪಿನಿಂದ 2 ಮತ್ತು 3ರಿಂದ ಭಾಗಿಸಬಹುದಾದ ಸಂಖ್ಯೆಗಳ ಸಂಭವನೀಯತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 2 and 3 ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ನಿಮಗೆ ಗೊತ್ತಿದೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣ ಬರೆಯೋದು ಗೊತ್ತಿದೆ. ಸೊ 1 2 3 4 ನೆಕ್ಸ್ಟು 5 6 7 8 9 10 ಆಮೇಲೆ 11 ನೆಕ್ಸ್ಟು 12 13 14 ನೆಕ್ಸ್ಟು 15 16 17 18 19 ಅಂಡ್ ಸೊ ಹಿಂಗೆ ಬರ್ಕೊಂತ ಹೋಗ್ತೀವಿ. ಎಂಡ್ಲೆಸ್ ಎಷ್ಟು ಬೇಕಾದರೂ ಬರೀಬೋದು. ಇದು ಸ್ವಾಭಾವಿಕ ಸಂಖ್ಯೆಗಳ ಗಣ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಬರೀತೀವಿ. ಎಲ್ಲಿವರೆಗಿದಾವೆ ಅಂದರೆ ಕೊನೆನೇನಿಲ್ಲ, ಎಂಡ್ಲೆಸ್ ಅಂತ ಕರಿತೀವಿ, ಇನ್ಫೈನೈಟ್ ಅಂತ ಹೇಳ್ತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ 2ರಿಂದ ಮತ್ತು 3ರಿಂದ ಎರಡೂ ಸಂಖ್ಯೆಗಳಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಯ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 2 and 3 ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ 2 ಇಂದ ಡಿವೈಡ್ ಆಗೋ ನಂಬರ್ 2 4 6 8 10 12 14 ಈ ಸಮ ಸಂಖ್ಯೆಗಳು ಏನಿದಾವಲ್ಲ ಇವೆಲ್ಲವೂ 2 ಇಂದ ಡಿವೈಡ್ ಆಗ್ತವೆ. ಮತ್ತು 3 ಇಂದ ಡಿವೈಡ್ ಆಗೋ ನಂಬರ್ಸ್ ನೋಡ್ತಾ ಬರೋದಾದ್ರೆ ಸೊ ಇದು 3 ಇಂದ ಇದು ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. ಸೊ ಆಮೇಲೆ 3 ಇಂದ ಇದು ಡಿವೈಡ್ ಆಗುತ್ತೆ, ಈ ನಂಬರು ಡಿವೈಡ್ ಆಗುತ್ತೆ 3 ಇಂದ. ಸೊ 3 ಇಂದ 9 ಆಗುತ್ತೆ, 3 ಇಂದ 12 ಆಗುತ್ತೆ, 12 ಆಗುತ್ತೆ, 3 ಇಂದ ಮತ್ತೆ 15 ಆಗುತ್ತೆ, 3 ಇಂದ 18 ಆಗುತ್ತೆ. ಸೊ ಬಟ್ ಆ ಸಂಖ್ಯೆ ಬರೇ 2 ಇಂದ ಡಿವೈಡ್ ಆಗಂಗಿಲ್ಲ, ಬರೇ 3 ಇಂದ ಡಿವೈಡ್ ಆಗಂಗಿಲ್ಲ, ಎರಡೂ ಸಂಖ್ಯೆಗಳಿಂದ ಡಿವೈಡ್ ಆಗಬೇಕು. ಎರಡೂ ಸಂಖ್ಯೆಗಳಿಂದ ಡಿವೈಡ್ ಆಗೋ ನಂಬರ್ ಮೇಲೆ ಕೆಳಗಡೆ 2 ರೈಟ್ ಮಾರ್ಕ್ ಹಾಕಿ. ಅಂದರೆ 6 ಅನ್ನೋದು 2 ಇಂದನೂ ಆಗುತ್ತೆ, 3 ಇಂದನೂ ಆಗುತ್ತೆ. ಇದು ಆಮೇಲೆ ಈ 12 ಇದೆಯಲ್ಲ ಇದು 2 ಇಂದನೂ ಆಗುತ್ತೆ, 3 ಇಂದನೂ ಆಗುತ್ತೆ. ಆಮೇಲೆ 18 ಇದೆಯಲ್ಲ ಇದು 2 ಇಂದ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ನೋಡ್ರಿ 2 ಮತ್ತು 3 ಎರಡೂ ಇಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳ ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ಈ 1ರಿಂದ 6ವರೆಗಿನ ಸಂಖ್ಯೆಗಳಲ್ಲಿ ಇಲ್ಲಿ ತನಕ ಒಂದು ಗ್ರೂಪಿಂಗ್ ಮಾಡೋಣ. 1 to 6 ವರೆಗಿನ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಈ 6 ಅನ್ನೋ ನಂಬರ್ ಮಾತ್ರ 2 ಮತ್ತು 3 ಎರಡರಿಂದ ಡಿವೈಡ್ ಆಗುತ್ತೆ. ಟೋಟಲ್ ಇಲ್ಲಿ 6 ಸಂಖ್ಯೆ ಇದಾವೆ. ಈ 6 ಸಂಖ್ಯೆಗಳಲ್ಲಿ ಈ ಒಂದು ಸಂಖ್ಯೆ ಮಾತ್ರ 2 ಮತ್ತು 3 ಎರಡರಿಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 2 3 4 5 6 ಈ 6 ಸಂಖ್ಯೆಗಳ ಮತ್ತೊಂದು ಗ್ರೂಪ್ ಮಾಡೋಣ. ಈ ನೆಕ್ಸ್ಟ್ 6 ಸಂಖ್ಯೆಗಳಲ್ಲಿ 2 ಮತ್ತು 3 ಎರಡರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ 12 ಸಿಕ್ತು. ನೆಕ್ಸ್ಟ್ ಅದೇ ರೀತಿ 1 2 3 4 5 6 ಈ 6 ಸಂಖ್ಯೆಗಳಲ್ಲಿ ಈ ಟೋಟಲಿ 6 ನಂಬರ್ಸಲ್ಲಿ 2 ಮತ್ತು 3 ಎರಡರಿಂದನೂ ಡಿವೈಡ್ ಆಗೋ ನಂಬರ್ 1 ಸಿಕ್ತು, 1 ನಂಬರ್ 18 ಸಿಕ್ತು. ಇದೇ ಥರ ಪ್ರತಿ 6 ಸಂಖ್ಯೆಗಳಲ್ಲಿ 2 ಮತ್ತು 3 ಇಂದ ಡಿವೈಡ್ ಆಗೋ ನಂಬರು 1 ನಂಬರ್ ಸಿಗುತ್ತೆ. ಪ್ರತಿ ಗ್ರೂಪ್ ಆಫ್ 6 ನಂಬರ್ಸಲ್ಲಿ 2 ಮತ್ತು 3 ಇಂದ ಡಿವೈಡ್ ಆಗೋ ನಂಬರು 1 ನಂಬರ್ ಸಿಗುತ್ತಲ್ಲ. ಹಾಗಾಗಿ ಡೈರೆಕ್ಟಾಗಿ ಇದರ ಸಂಭವನೀಯತೆ ಪ್ರತಿ 6 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 2 ಇಂದ ಮತ್ತು 3 ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ ಸಂಭವನೀಯತೆ 1/6 ಅಂತ ಬರ್ತೀವಿ. 1/6 ಅಂತ ಯಾವ ಆಪ್ಷನಲ್ಲಿದೆ ಅಂದರೆ ಆಪ್ಷನ್ ಎ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಇಷ್ಟೇ, ಇದಕ್ಕೇನು ನೋ ಮೋರ್ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲವೇ ಇಲ್ಲ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. AM ದ ರಿಲೇಷನ್ ಬಿಟ್ವೀನ್ AM GM ಆ್ಯಂಡ್ HM ಅಂತಿದೆ. AM ಅಂದರೆ ಅರ್ಥಮೆಟಿಕ್ ಮೀನ್ ಅಂತ ಕರಿತೀವಿ. ಅರ್ಥಮೆಟಿಕ್ ಮೀನ್ ಅಂದರೆ ಸಮಾಂತರ ಮಾಧ್ಯ ಅಂತ ಕರಿತೀವಿ ಕನ್ನಡದಲ್ಲಿ. ಸಮಾಂತರ ಮಾಧ್ಯ, ಇಂಗ್ಲೀಷಲ್ಲಿ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀವಿ. GM ಅಂದರೆ ನಾವು ಗುಣೋತ್ತರ ಮಾಧ್ಯ ಅಂತ ಕರಿತೀವಿ. ಗುಣೋತ್ತರ ಮಾಧ್ಯ ಅಂತ ಕರಿತೀವಿ. ಸೊ ನಾವು ಅದನ್ನು ಏನಂತ ಹೇಳ್ತೀವಿ ಅಂದರೆ ಜಾಮೆಟ್ರಿಕ್ ಮೀನ್ ಅಂತ ಹೇಳ್ತೀವಿ GM ಅಂದರೆ. HM ಅಂದರೆ ಹರಾತ್ಮಕ ಮಾಧ್ಯ ಅಂತ ಕರಿತೀವಿ. ಹರಾತ್ಮಕ ಮಾಧ್ಯ ಅಂತ ಕರಿತೀವಿ. ಸೊ ಅದನ್ನು ನಾವು HM ಅಂತ ಹಾರ್ಮೋನಿಕ್ ಮೀನ್ ಅಂತ ಕರಿತೀವಿ. ಸಮಾಂತರ ಮಾಧ್ಯ, ಗುಣೋತ್ತರ ಮಾಧ್ಯ, ಹರಾತ್ಮಕ ಮಾಧ್ಯ, ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು, ಆಮೇಲೆ ಹಾರ್ಮೋನಿಕ್ ಮೀನು, ಇವುಗಳ ಸಂಬಂಧ ಹೇಳ್ತಕ್ಕಂಥ ಸಮೀಕರಣ ಯಾವುದು ಅಂದರೆ ನೋಡ್ರಿ. ಸೊ ಯಾವಾಗಲೂ ಸಮಾಂತರ ಮಾಧ್ಯ ಯಾವಾಗಲೂ ಗುಣೋತ್ತರ ಮಾಧ್ಯಗಿಂತ ದೊಡ್ಡದು ಬರುತ್ತೆ, ಎಲ್ಲೋ ರೇರ್ ಕೇಸಲ್ಲಿ ಈಕ್ವಲ್ ಬರುತ್ತೆ. ಹಾಗಾಗಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು GM ಬರುತ್ತೆ. ಸೊ ಆಮೇಲೆ ಈ ಗುಣೋತ್ತರ ಮಾಧ್ಯ ಯಾವಾಗಲೂ ಹರಾತ್ಮಕ ಮಾಧ್ಯಕ್ಕಿಂತ ದೊಡ್ಡದೇ ಬರುತ್ತೆ, ಸಮ್ಟೈಮ್ಸ್ ಈಕ್ವಲ್ ಬರ್ಬೋದು. ಹಾಗಾಗಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬರಿತೀವಲ್ಲ. ಈ ಸಮಾಂತರ ಮಾಧ್ಯ, ಗುಣೋತ್ತರ ಮಾಧ್ಯ, ಹರಾತ್ಮಕ ಮಾಧ್ಯಗಳ ನಡುವಿನ ಸಂಬಂಧ ಬರೀತಕ್ಕಂಥ ಒಂದು ರಿಲೇಷನ್ ಇದೆಯಾ. AM ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು GM ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು HM ಅಂತ ಬರಿತೀವಿ. ಅದು ಆಪ್ಷನ್ ಏನೇ ಕರೆಕ್ಟ್. ದಿಸ್ ಈಸ್ ದ ರೈಟ್ ಆನ್ಸರ್. ಬೇಕಾದ್ರೆ ನೀವು ಎಕ್ಸಾಂಪಲ್ ಆಗಿ ತಗೊಂಡು ಕೂಡ ಆನ್ಸರ್ ಮಾಡ್ಬೋದು. ಎಕ್ಸಾಂಪಲ್ ಆಗಿ ತಗೊಂಡು ಕೂಡ ಆನ್ಸರ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಅಂದರೆ 4 ಮತ್ತು 16 ಅಂತ 2 ಸಂಖ್ಯೆ ತಗೊಂತೀವಿ.
ಸೊ ಇಲ್ಲಿ ಎ ಅಂದರೆ 4 ಅಂತ ಬರ್ಕೊಂಡು, ಬಿ ಅಂದರೆ 16 ಅಂತ ಬರ್ಕೊಂಡು, ಇವುಗಳ ನಡುವಿನ ಸಮಾಂತರ ಮಾಧ್ಯ ಅರ್ಥಮೆಟಿಕ್ ಮೀನ್ ಕಂಡುಹಿಡಿಬೇಕಂದ್ರೆ ಸೊ ಅದಕ್ಕೆ ಫಾರ್ಮುಲಾ a+b/2 ಅನ್ನೋದು ಸಮಾಂತರ ಮಾಧ್ಯ ಕಂಡುಹಿಡಿಯೋ ಫಾರ್ಮುಲಾ. ಎ ಅಂದರೆ 4, ಬಿ ಅಂದರೆ 16, ಇವೆರಡು ಆ್ಯಡ್ ಮಾಡಿ /2 ಮಾಡಿರಿ. 4 + 16 ಅಂದರೆ 20 ಆಗುತ್ತೆ. /2 ಅಂದರೆ ಸಮಾಂತರ ಮಾಧ್ಯ 10 ಬರುತ್ತೆ ನೋಡ್ರಿ. ಇವೆರಡು ಸಂಖ್ಯೆಗಳಿಗೆ ಗುಣೋತ್ತರ ಮಾಧ್ಯ ಜಾಮೆಟ್ರಿಕ್ ಮೀನ್ ಕಂಡುಹಿಡಿಬೇಕಂದ್ರೆ GM = √AB ಅಂತ ಬರೀತೀವಿ. ಸೊ ಇಲ್ಲಿ ಎ ಅಂದರೆ 4, ಬಿ ಅಂದರೆ 16, ಇವೆರಡು ಗುಣಾಕಾರ ಮಾಡಿದ್ರೆ 16 × 4 = 64 ಬರುತ್ತೆ. 64ಕ್ಕೆ ವರ್ಗಮೂಲ 8 ಬರುತ್ತಲ್ಲ, ಸೊ ಇದು GM. ಅದೇ ಮೂರನೇದು ಆರಾತ್ಮಕ ಮಾಧ್ಯ ಹಾರ್ಮೋನಿಕ್ ಮೀನ್ ಕಂಡುಹಿಡಿಬೇಕಂದ್ರೆ ಸೊ ಅದನ್ನು 2AB/A+B ಅಂತ ಬರೀತೀವಿ. ಹಾರ್ಮೋನಿಕ್ ಮೀನ್ ಕಂಡುಹಿಡಿಯೋ ಫಾರ್ಮುಲಾ 2 × A ವ್ಯಾಲ್ಯೂ ಎಷ್ಟು ಅಂದರೆ ಇಲ್ಲಿ 4, ಬಿ ವ್ಯಾಲ್ಯೂ 16 /A+B ಅಂದರೆ 4 + 16 ಬರೆಯೋಣ. ಇವೆಲ್ಲ ಗುಣಾಕಾರ ಮಾಡೋಣ. 16 × 4 = 64 × 2 ಅಂದರೆ 128 ಆಗುತ್ತೆ. ಕೆಳಗಿರೋ ಎರಡೂ ಕೂಡಿದಾಗ 20 ಬರುತ್ತೆ. 26 120, 8 ಉಳಿಯುತ್ತೆ, ಪಾಯಿಂಟ್ ಕಟ್ಟಿದ್ರೆ 80 ಆಗುತ್ತೆ. 24 80 ಕ್ಯಾನ್ಸಲ್ ಆಗಿ 6.4 ಬರುತ್ತೆ ನೋಡ್ರಿ. ಆ ಸಮಾಂತರ ಮಾಧ್ಯನೇ ದೊಡ್ಡದು, ನೆಕ್ಸ್ಟ್ ಗುಣೋತ್ತರ ಮಾಧ್ಯ, ನೆಕ್ಸ್ಟ್ ಆರಾತ್ಮಕ ಮಾಧ್ಯ. ಇವು ಆರ್ಡರ್ ವೈಸ್ ಇದಾವೆ ಅಂದರೆ ಫಸ್ಟ್ ಅರ್ಥಮೆಟಿಕ್ ಮೀನ್ ದೊಡ್ಡದು, ಆಮೇಲೆ ಜಾಮೆಟ್ರಿಕ್ ಮೀನ್, ಆಮೇಲೆ ಲಾಸ್ಟಿಗೆ ಹಾರ್ಮೋನಿಕ್ ಮೀನ್ ಬರ್ತೀನಿ. ಸೊ ಇಲ್ಲಿ ನಮ್ಮ ಪ್ರಕಾರ ಸಮಾಂತರ ಮಾಧ್ಯ ಗುಣೋತ್ತರ ಮಾಧ್ಯಕ್ಕಿಂತ ಇದು ದೊಡ್ಡದಿದೆ, ಈ ಗುಣೋತ್ತರ ಮಾಧ್ಯ ಆರಾತ್ಮಕ ಮಾಧ್ಯಕ್ಕಿಂತ ದೊಡ್ಡದಿದೆ ಅಂತ ಬರೀತೀವಿ. ಬರೋ ಗ್ರೇಟರ್ ದೆನ್ ಯೂಸ್ ಮಾಡಿ ಬರ್ಕೊಂಡ್ವಿ. ಸಮ್ಟೈಮ್ಸ್ ಕೆಲವೊಂದು ನಂಬರ್ಸಲ್ಲಿ ಮಾತ್ರ ಈಕ್ವಲ್ ಟು ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಈ ರೀತಿ ಸಮೀಕರಣ ಬರೀತೀವಿ. ಇದು ನಿಮಗೆ ಅರ್ಥ ಆಗಲಿ ಅಂತ ಉದಾಹರಣೆ ಕೊಟ್ಟಿದ್ದಷ್ಟೇ, ಬಟ್ ಈ ರಿಲೇಷನ್ ನೆನ್ಪಿಟ್ಕೊಂಡ್ರೆ ಸಾಕು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ದ ಸಿಂಪಲ್ ಇಂಟ್ರೆಸ್ಟ್ ಆಫ್ ಪ್ರಿನ್ಸಿಪಲ್ ಈಸ್ 9/10 ಆಫ್ ಇಟ್ ಸೆಲ್ಫ್ ಆಫ್ಟರ್ 4.5 years, ದೆನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಅಂತ. ಒಂದು ಅಸಲಿನ ಸರಳ ಬಡ್ಡಿಯು 4.5 ವರ್ಷಗಳಲ್ಲಿ ಅಸಲಿನ 9/10 ಆಗಿರುತ್ತದೆ. ಹಾಗಾದ್ರೆ ಬಡ್ಡಿ ದರ ಎಷ್ಟು ಅಂತ ನೋಡ್ರಿ. ಯಾವುದೋ ಒಂದು ಪ್ರಿನ್ಸಿಪಲ್ ಅಮೌಂಟಿಗೆ ಅಸಲಿಗೆ 4.5 ವರ್ಷ ಆಮೇಲೆ ಬಡ್ಡಿ ಎಷ್ಟು ಬರುತ್ತೆ ಅಂದರೆ ಅಸಲಿನ 10/9 ಬಡ್ಡಿ ಬರುತ್ತೆ ಅಂತ. ಅಸಲು ಎಷ್ಟಿರುತ್ತಲ್ಲ ಅದನ್ನು 10 ಸಮಭಾಗ ಮಾಡಿದ್ರೆ ಅದ್ರಲ್ಲಿ 9 ಭಾಗದಷ್ಟು ಬಡ್ಡಿನೇ ಬಂದಿರುತ್ತೆ ಅಂತ ನೋಡಿ. ಅಸಲನ್ನು 10 ಸಮಭಾಗ ಮಾಡಿದ್ರೆ ಅವ್ರು 9 ಭಾಗದಷ್ಟು ಬಡ್ಡಿನೇ ಬರುತ್ತೆ, ಅದು 4.5 ವರ್ಷಕ್ಕೆ ಅಂತ. ಹಾಗಾದರೆ ಬಡ್ಡಿ ದರ ಎಷ್ಟಿರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಸಿಂಪಲ್ ನೋಡ್ರಿ. ಇದು ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 9/10 ಆಫ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿರುತ್ತೆ ಅದರಲ್ಲಿ 10 ಭಾಗ ಮಾಡಿದ್ರೆ ಅಲ್ಲಿ 9 ಭಾಗದಷ್ಟೇ ಇಂಟ್ರೆಸ್ಟೇ ಬರುತ್ತೆ. ಹಾಗಾಗಿ I = 9/10P ಅಂತ ಬರೀಬೋದು. ಅಸಲಿನ 10/9 ಸರಳ ಬಡ್ಡಿ ಬರುತ್ತೆ, ಸಿಂಪಲ್ ಇಂಟ್ರೆಸ್ಟ್. ಆಮೇಲೆ ಟೈಮ್ ಡ್ಯೂರೇಷನ್ನು 4.5 ವರ್ಷ ಅಂತ ಕೊಟ್ಟಿದ್ದಾರೆ. 4.5 ವರ್ಷ ಅಂದರೆ ಇದು 4 × 8 + 1 ಅಂದರೆ 9/2 ಅಂತ ಬರೀಬೋದು. 9ರ ಅರ್ಧ ಅಂದರೆ 4.5 ವರ್ಷ ಆಗುತ್ತಲ್ಲ, 4.5ನ 9/2 years ಅಂತ ಬರೀತೀವಿ. 9/2 ಅಂದರೆ 9ರ ಅರ್ಧ 4.5 ವರ್ಷ ಆಗುತ್ತೆ. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆಯಿತು, ಟೈಮ್ ಆಯಿತು. ನೆಕ್ಸ್ಟ್ ಏನು ಕಂಡುಹಿಡಿಬೇಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ ಕಂಡುಹಿಡಿಬೇಕು. ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಿಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸೊ ನಾವು ಸರಳ ಬಡ್ಡಿ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ. I = PTR/100 ಅಂತ 5ನೇ ಕ್ಲಾಸ್ ಮ್ಯಾಥ್ಸ್ ಬುಕ್ಕಲ್ಲೇ ಇದೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಸಾಕು. I ಅಂದರೆ I ಇದ್ದತ್ರ 9/10P ಅಂತ ಬರ್ಕೊಳ್ಳೋಣ. ಪ್ರಿನ್ಸಿಪಲ್ ಇದ್ದತ್ರ P ಅದು ಹಾಗೇ ಇರಲಿ. ಟೈಮ್ ಡ್ಯೂರೇಷನ್ನು 9/2 ವರ್ಷ ಅಲ್ಲ, 9/2 ಬರ್ಕೊಳ್ಳೋಣ. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಡಿವೈಡ್ ಕೆಳಗಡೆ 100 ಬರೆಯೋಣ. ಸೊ ನೋಡಿರಿ, ಇಲ್ಲಿರೋ P ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇಲ್ಲಿರೋ 9 1 ಇದು 9 1 ಕ್ಯಾನ್ಸಲ್ ಆಗುತ್ತೆ. ಇದು 10 1 10 10 10 100 ಕ್ಯಾನ್ಸಲ್ ಆಗುತ್ತೆ. ಈ /2 ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಬಂತಂದರೆ ಇಲ್ಲಿ 1 = ಮೇಲ್ಗಡೆ 6, ಇಲ್ಲಿ 2 × 10 ಅದು 20. ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್ ರೂಲ್ ಈ /2 ಇಲ್ಲಿರೋ ಡಿನಾಮಿನೇಟರ್ ಬರುತ್ತೆ. 2 × 10 ಅಂದರೆ 20 ಆಗುತ್ತೆ. ಈ 20 ಈ ಕಡೆ ಬಂತು ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 20% ಇರುತ್ತೆ. ಬಡ್ಡಿಯ ದರ 20% ಇರುತ್ತೆ. ಆಪ್ಷನ್ ಎ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗ್ತಾ ಆಯ್ತಾ? ಈ ರೀತಿ ಈ ಲೆಕ್ಕವನ್ನು ಬಿಡಿಸ್ಬೋದು. ಸೊ ಇವಿಷ್ಟು ಪ್ರಶ್ನೆಗಳನ್ನ ನಿಮಗೆ ಆನ್ಸರ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ. ದಯವಿಟ್ಟು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡ್ರಿ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಥರ ಕ್ವಶನ್ಸ್ನ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.